ಬಹುಶಃ ನಿಮಗೆಲ್ಲರ ಪ್ರೀತಿನೇ ಬಹುಶಃ ಇಷ್ಟು ಜನ ಆಯಿತು ತುಂಬಿದೆ. ವೆರಿ ಹ್ಯಾಪಿ ಫಸ್ಟ್ ಆಫ್ ಆಲ್. ನನಗೆ ಜಾಸ್ತಿ ಕನೆಕ್ಟ್ ಆಗುತ್ತೆ ಸಿನಿಮಾ, ಯಾಕೆಂದರೆ ನಾನು ಸಿನಿಮಾ ನೋಡ್ಬಿಟ್ಟಿದ್ದೀನಿ ಆಲ್ರೆಡಿ. ನಾನು ಫಸ್ಟ್ ಟೈಮ್ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಪೂರ್ಣಚಂದ್ರ ತೇಜಸ್ವಿ ಅವ್ರು ಫೋನ್ ಮಾಡಿ, ಹೆಬ್ಬುಲಿ ಕಟ್ ಅಂತ ಒಂದು ಸಿನಿಮಾ ಇದೆ, ನೀವು ನೋಡಬೇಕು, ಅದನ್ನ ನಿಮ್ಮ ಜೊತೆ ನಿಂತ್ಕೊಳ್ಳಿ ಸಾಧ್ಯವಾದರೆ ಅಂತ. ಸರಿ, ಪ್ರತಿ ಸಲ ಸಿನಿಮಾಗಳು ಬಂದಾಗ ತುಂಬ ಸಿನಿಮಾಗಳು ನೋಡ್ತಾ ಇರ್ತೀನಿ. ಕೆಲವೊಂದು ಸಲ ಏನಂದರೆ ತುಂಬ ಪಾಲ್ತು ಸಿನಿಮಾಗಳು ಬರ್ತದೆ, ನೋಡ್ತೀವಿ. ನಾ ಪೂರ್ಣ ಸುಮಾರು ಸಲ ಹೇಳ್ತಾ ಇದ್ದೀವಿ ಯಾಕೆ ಈ ಥರ ಸಿನಿಮಾಗಳೆಲ್ಲ ಕಳಿಸ್ತೀವಿ ಅಂತ. ಬಟ್ ಹೆಬ್ಬುಲಿ ಕಟ್ಟು ಶುರುವಾದಾಗೂ ನನಗೆ ಹಂಗೇನೆ. ಅದು ಶುರುವಾಗ್ತಾ ಏನು ಮಾಮೂಲಿ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ದಾರೆ, ಏನು ನಾರ್ಮಲ್ ಹ್ಯೂಮರು, ಉತ್ತರ ಕರ್ನಾಟಕದ ಎಲ್ಲ ಹೊಸ ಹುಡುಗರು ಏನೋ ಮಾಡಿದ್ದಾರೆ, ಸರಿ ಜೊತೆ ನಿಂತ್ಕೊಳ್ಳೋಣ ಅನ್ನೋ ಮನಸ್ಸಿಂದ ಬಂದಿರಲಿಲ್ಲ ನನಗೆ. ಸಿನಿಮಾ ನೋಡ್ತಾ ನೋಡ್ತಾ ಒಳಗಡೆ ಹೋದೆ. ಒಳಗಡೆ ಹೋಗ್ತಾ ಹೋಗ್ತಾ ಹಂಗೆ ಸೆಳೀತಾ ಹೋಯ್ತು ಸಿನಿಮಾ. ಫಸ್ಟ್ ಹಾಫು ಮುಗಿಸೋಷ್ಟರಲ್ಲಿ ಎದೆ ಭಾರ ಆಗಿ ಶುರುವಾಯಿತು. ಆ ಸೆಕೆಂಡ್ ಹಾಫ್ ಮುಗಿಸ್ತಾ 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 ಕಡೆ 20 ನಿಮಿಷ ನನಗೆ ಉಸಿರಾಡೋಕ್ಕೇ ಕಷ್ಟ ಆಯಿತು. ಅಲ್ಲಿಗೆ ತಗೊಂಡೋಗಿ ಸಿನಿಮಾ ನಿಲ್ಲಿಸ್ಬಿಡ್ತು ಒಂದ್ಸಲ ರಪ್ಪ ಅಂತ. ತುಂಬ ಭಯನೂ ಆಯಿತು, ನಾನು ಎದೆ ಒಳಗಡೆ ಒಂಥರ ತಳಮಳ ಶುರು ಆಯಿತು. ಅಂದರೆ ಈ ಸಿನಿಮಾನ ಜನ ಅಕ್ಸೆಪ್ಟ್ ಮಾಡ್ತಾರಾ? ಇಷ್ಟು ಧೈರ್ಯವಾಗಿ ಇಷ್ಟು ಬೋಲ್ಡಾಗಿ ಅಟೆಂಪ್ಟ್ ಮಾಡಿದ್ದಾರೆ ಹುಡುಗರು, ಹೆಂಗೆ ಈ ಸಿನಿಮಾನ ಜನ ಅಕ್ಸೆಪ್ಟ್ ಮಾಡ್ತಾರೆ? ಈ ಸಮಾಜದಲ್ಲಿ ಒಂದು ಕೊರತೆ ಇದೆ, ಏನಂದ್ರೆ ನಾವು ಸಮಸ್ಯೆನ ಹೇಳ್ಕೊಂಡು ಬದುಕಕ್ಕೆ ಆಗಲ್ಲ. ಎಲ್ಲರ ಸಮಸ್ಯೆನೂ ನಮ್ಮ ಪಾಯಿಂಟ್ ಆಫ್ ಇಂದ ನೋಡ್ತೀವಿ. ಯಾರು ಅವ್ರ ಪಾಯಿಂಟ್ ಆಫ್ ಇಂದ ಅವ್ರ ಸಮಸ್ಯೆಗಳನ್ನ ನೋಡಿ ಇದು ನಮ್ಮ ಸಮಸ್ಯೆ ಅಂತ ಹೇಳಕ್ ಹೋದ್ರೆ, ಏಯ್ ಅದಲ್ಲ ಸಮಸ್ಯೆ, ನಿನ್ನ ಸಮಸ್ಯೆ ಇದು ಅಂತ ನಾವು ಹೇಳ್ತೀವಿ. ಅಂತ ಸಿಚುಯೇಷನ್ ಅಲ್ಲಿ ಬಂದು ತಲುಪಿದೀವಿ ಈಗ. ಮುಂಚೆ ಒಂದು ಗೌರವ ಇತ್ತು ವಯಸ್ಸಾದವ್ರಿಗೆ ಅಥವಾ ವೃದ್ಧರಿಗೆ ಅಥವಾ ನಮ್ಮ ಹಿರಿಯರಿಗೆ ಅಥವಾ ನಮಗಿಂತ ಸೀನಿಯರ್ಸ್ಗೆ, ಕೆಲಸ ಮಾಡೋದವ್ರಿಗೆ ಎಲ್ಲರೂ ಗೌರವ ಇತ್ತು. ಈಗ ಸೋಷಿಯಲ್ ಮೀಡಿಯಾ ಎಲ್ಲವೂ ಬಂದು ಏನಾಗಿದೆ ಅಂದರೆ ಯಾರಿಗೆ ಬೇಕಾದರೂ ಬೈಯುವಂಥ ಸಿಚುವೇಶನ್ ಬಂದು ತಲುಪಿದ್ದೀವಿ. ಅಂದರೆ ನಮ್ಮ ಅಕ್ಕ ತಂಗಿರಿಗೂ ಬೈತಾ ಇದ್ದಾರೆ, ನಮ್ಮ ತಾಯಿಯಂದ್ರಿಗೂ ಬೈತಾ ಇದ್ದಾರೆ, ನಮ್ಮ ಅಣ್ಣಂದ್ರಿಗೂ ಬೈತಾ ಇದ್ದಾರೆ, ನಿಮಗೂ ಬೈತಾ ಇದ್ದಾರೆ, ನಮಗೂ ಬೈತಾ ಇದ್ದಾರೆ. ಅಂದರೆ ಯಾವ ಎಜುಕೇಶನ್ ಮುಖಾಂತರ ನಾವು ಹೊರಡ್ತಾ ಇದ್ದೀವಿ, ಈಗ ಎಲ್ಲಿಗೆ ಬಂದು ನಿಂತಿದ್ದೀವಿ? ಇವತ್ತಿಗೂ ನನ್ನ ಗೆಳೆಯರು ಸುಮಾರು ಜನ ಸೀನಿಯರ್ಸು ಪ್ರೆಸ್ನಲ್ಲಿ ಇದ್ದಾರೆ. ಅವ್ರು ಬಂದ ತಕ್ಷಣ ಸಿಕ್ಕಿದ ತಕ್ಷಣ ಹೋಗಿ ಅಪ್ಪಿಗೆಯಿಂದ ಮಾತಾಡ್ಸೋದಾಗ್ಲಿ, ಒಂದು ಪ್ರೀತಿ ವಿಶ್ವಾಸ ಆಗಲಿ ಎಲ್ಲವೂ ಇತ್ತು. ನಾನು ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತಿದ್ದೆ, ಅವತ್ತು ಎಲ್ಲರೂ ಬರೀತಿದ್ರು. ಸಣ್ಣ ಪುಟ್ಟ ಆರ್ಟಿಕಲ್ ಇಂದ ಬರೆದು ನನ್ನನ್ನು ಇಲ್ಲಿವರೆಗೂ ತಗೊಂಬಂದು ನಿಲ್ಲಿಸಿದ್ರು, ಜೊತೆ ನಿಂತ್ಕೊಂಡ್ರು. ಇವತ್ತಿಗೂ ಆ ಪ್ರೀತಿ ವಿಶ್ವಾಸ ಇದೆ. ಆದ್ರೆ ಇವತ್ತಿನ ಜನರೇಷನ್ ನನಗನ್ಸೋದು ಯಾವ ಕಡೆ ಹೋಗ್ತಾ ಇದೆ, ಯಾವುದೋ ಒಂದು ಸಾಲಿಡ್ ಆಗಿರೋದು ಏನು ಕಟ್ತಾ ಇಲ್ಲ ನಾವು. ದಿನ ಬೆಳಗ್ಗೆ ಇದ್ರೆ ಗಲಾಟೆ, ಗೋಜಲು, ಯುದ್ಧ, ಮಣ್ಣು ಮಸಿ, ಇದರಲ್ಲೇ ಎಲ್ಲರೂ ಬದುಕ್ತಾ ಇದ್ದೀವಿ. ಈ ಬದುಕಿನ ಮಧ್ಯೆ, ಈ ಜಂಜಾಟಗಳ ಮಧ್ಯೆ, ಈ ಸೋಷಿಯಲ್ ಮೀಡಿಯಾಗಳ ಮಧ್ಯೆ, ಈ ರೀಲ್ಸ್ಗಳ ಮಧ್ಯೆ, ಇದೆಲ್ಲ ಹಾವಳಿಗಳ ಮಧ್ಯೆ ಒಂದು ಬ್ಯೂಟಿಫುಲ್ ಆದ ಸಿನಿಮಾ ಬರೋದು ತುಂಬಾ ಕಷ್ಟ. ಯಾಕಂದ್ರೆ ಸೋ ಮೆನಿ ಡಿಸ್ಟ್ರಾಕ್ಷನ್ಸ್. ಥಿಯೇಟರ್ ಒಳಗಡೆ ಬರಬೇಕು ಅಂತಂದ್ರೆ ಅವನು ಗಂಟೆಗಟ್ಟಲೆ ರೀಲ್ಸ್ ನೋಡ್ತಾ ಇರ್ತಾನೆ ಕೂತ್ಕೊಂಡು, ಇಲ್ಲ ಗಂಟೆಗಟ್ಟಲೆ ಅವ್ನಿಗೆ ಇನ್ನೇನೋ ನ್ಯೂಸ್ ಇದೆ, ಗಾಸಿಪ್ ಇದೆ, ಇನ್ನೊಂದಿದೆ, ಇದ್ರ ಮಧ್ಯೆ ಥಿಯೇಟರ್ ಬರ್ಬೇಕು ಅವನು. ಸಿನಿಮಾ ನಿಜವಾಗ್ಲೂ ಇವಾಗ ಕಾಂಪಿಟೇಷನ್ ಇದೀವಿ ನಾವು. ಅವತ್ತು ಸಿನಿಮಾಗೆ ಬರೀ ಪೋಸ್ಟ್ ಅಂಟಿಸಿ ಪೇಪರ್ ಆ್ಯಡ್ ಕೊಡ್ತಾ ಇದ್ರು, ಈ ಸಿನಿಮಾ ಬರ್ತಾ ಇದೆ ಅಂತ. ಯಾರು ಗೊತ್ತಿಲ್ಲದಂಗೆ ಎಲ್ಲಾ ಥಿಯೇಟರ್ಗಳು ತುಂಬ್ತಾ ಇತ್ತು, ಜನ ಬಂದು ಸಿನಿಮಾ ನೋಡ್ತಾ ಇದ್ರು. ಆ ಕಥೆನ ಬಂದು ನಮಗೆ ಹಳ್ಳಿಗಳಲ್ಲಿ ಮನೆ ಕತೆ ತಲುಪಿಸೋರು. ಹಿಂಗಿದೆ ಸಿನಿಮಾ, ಹಿಂಗಿತ್ತು ಸಿನಿಮಾ, ರಾಜ್ಕುಮಾರ್ ನೋಡಿದ್ವಿ, ಅನಂತ್ನಾಗ್ ಅವ್ರು ನೋಡಿದ್ವಿ, ಇವ್ರು ನೋಡಿದ್ವಿ, ಅವ್ರು ನೋಡಿದ್ವಿ, ಈ ಕತೆ ಹಿಂಗಿದೆ, ಹಿಂಗ್ ಹೊಡಿತಾ ಇದ್ರು ಅಂತ. ಬಟ್ ಇವತ್ತು ಹೆಂಗಾಗಿದೆ ಅಂದ್ರೆ ರಪ್ಪ ಅಂತ ಯಾವ್ದು ತಲೆ ಉಳಿದಿರುವಂತ ಪರಿಸ್ಥಿತಿಗೆ ನಾವೆಲ್ಲರೂ ತಲುಪಿದೀವಿ. ಯಾವ ವಿಚಾರ ಅಲ್ಲ, ಬರೀ ಸಿನಿಮಾ ಅಲ್ಲ, ಆರ್ಟ್ ಅಂತ ಬಂದಾಗ ಪ್ರತಿಯೊಂದರಲ್ಲೂ ಆ ಪರಿಸ್ಥಿತಿ ಎಕ್ಸ್ಟ್ರೀಮ್ ತಲುಪಿಟ್ಟಿದ್ದೀವಿ. ಈ ಎಕ್ಸ್ಟ್ರೀಮ್ ಮಧ್ಯೆ ನಮ್ಮ ಸಿನಿಮಾಗಳನ್ನ ಉಳಿಸ್ಕೊಳ್ಳೋದು ಹೇಗೆ, ಇದು ನಮ್ಗೆಲ್ಲ ಚಾಲೆಂಜ್ ಇದೆ. ಈಗ ಎಲ್ಲರೂ ಹೇಳ್ತಾ ಇದೀವಿ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ, ಹೆಂಗೆ ಸಿನಿಮಾಗಳು ಗೆಲ್ಸೋದು, ಈ ಪರಿಸ್ಥಿತಿ ಎಲ್ಲರೂ ನಿಂತಿದ್ದೀವಿ. ಬಟ್ ಒಂದು ಅವೇರ್ನೆಸ್ ಏನ್ ಬೇಕು ಅಂದ್ರೆ ನಮ್ಮೊಳಗಡೆ ನಾವು ನಮ್ಮನ್ನ ಉಳಿಸ್ಕೊಳ್ಳೋದು ಕಲಿಬೇಕು. ಇದ್ರ ಮಧ್ಯೆ ನಾವು ಕಳೆದೋಗ್ಬಾರ್ದು. ಎಲ್ಲ ಒಂದ್ ಕಡೆ ನಾವು ಈ ಸೋಷಿಯಲ್ ಮೀಡಿಯಾ ಅನ್ನೋದ್ರಿಂದ ನಾವೆಲ್ಲರೂ ಕಳೆದೋಗ್ತಾ ಇದ್ದೀವಿ. ಆ ಕಳೆದೋಗೋದ್ರ ಮಧ್ಯೆ ಒಂದು ಹೆಬ್ಬುಲಿ ಕಟ್ಟು ನಮ್ಮನ್ನು ಎಚ್ಚರಿಸುತ್ತೆ, ಎದೆ ಭಾರ ಮಾಡುತ್ತೆ, ಅಳಿಸುತ್ತೆ, ಸತ್ಯಗಳನ್ನ ಹೇಳುತ್ತೆ. ಉತ್ತರ ಕರ್ನಾಟಕದ ಪ್ರತಿಭೆಗಳೆಲ್ಲರೂ ಸೇರ್ಕೊಂಡು ಅವ್ರು ಮಾಡಿರೋದು ನೋಡಿದಾಗ ನಿಮ್ಗೆ ಅನ್ಸುತ್ತೆ, ಅವ್ರು ಕಷ್ಟಪಟ್ಟರು ನೋಡಿದಾಗ ನಿಮ್ಗೆ ಅನ್ಸುತ್ತೆ ಆಕ್ಚುಲಿ ನಾವು ಸಪೋರ್ಟ್ ಮಾಡಬೇಕು. ಯಾಕೆ ಗೊತ್ತಾ, ಇಷ್ಟು ವರ್ಷಗಳಿಂದ ಹಳೆ ಮೈಸೂರು ಭಾಗ ಅಥವಾ ಈ ಅರ್ಧ ಭಾಗ ಏನಿದೆಯೋ ಇದೇ ಆಳ್ತಾ ಬಂದಿದೆ ಸಿನಿಮಾ ಇಂಡಸ್ಟ್ರಿನ. ಇವರೇ ಆಳ್ತಾ ಬಂದಿದ್ದೀವಿ, ನಾವೇ ಆಳ್ತಾ ಬಂದಿದ್ದೀವಿ.
ಪ್ರತಿ ಸಲ ಉತ್ತರ ಕರ್ನಾಟಕ ಪ್ರೆಸ್ ಮೀಟ್ಗೆ ಹೋದಾಗ ನಾವು ಅವ್ರು ಕೇಳೋದು ಒಂದೇ ಪ್ರಶ್ನೆ, ನಮ್ಮ ಭಾಷೆಗೆ ಯಾವ್ದು ಸಿನಿಮಾ ಬರ್ತಾ ಇಲ್ವಾ, ನಮ್ಮ ಭಾಷೆಗೆ ಯಾವ್ದು ಸಿನಿಮಾ ಮಾಡ್ತಾ ಇಲ್ವಾ ನೀವು ಅಂತ. ಬಟ್ ಈಗ ಬಂದಿದೆ. ಒಂದು ಲೂಸಿ ಆದ್ಮೇಲೆ ನನಗೆ ತುಂಬಾ ಇನ್ನೋಸೆನ್ಸ್ ಕಾಣಿಸಿದ್ದು ಆ ಹುಡುಗನ ಕಣ್ಣಲ್ಲಿ. ಆ ಮೌನೇಶ್ ಇವತ್ತು ಮೌನವಾಗಿ ಮೂರಲ್ಲಿ ಕೂತಿದ್ದಾನೆ, ಬಾಯಲ್ಲಿ ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾನೆ. ಥಿಯೇಟರ್ ಬಂದಿರೋನು. ಇವ್ರು ನೋಡಿದಾಗ, ಇವ್ರ ಕಣ್ಣಲ್ಲಿರೋ ಆಸೆ, ಇವ್ರ ಕಣ್ಣಲ್ಲಿರೋ ಕನಸು ನೋಡಿದಾಗ ನಿಜವಾಗ್ಲೂ ನಾವೆಲ್ಲೋ ಮೋಸ ಮಾಡ್ತಿದ್ದೀವಿ ಅಂತ ಅನ್ಸ್ಬಿಡುತ್ತೆ. ಯಾಕಂದ್ರೆ ಈ ತರ ಸಿನಿಮಾಗಳನ್ನ ನಾವೆಲ್ಲೋ ಕಳೆದೋಗೋ ತರ ಬಿಟ್ಟುಬಿಟ್ರೆ ಇಂಥ ಎಷ್ಟೋ ನೂರಾರು ಜನ ಆರ್ಟಿಸ್ಟ್ಗಳಿಗೆ ನಾವು ಮೋಸ ಮಾಡೋದಾಗುತ್ತೆ. ಅದಾಗಬಾರ್ದು. ಈ ಸಲ ಒಂದು ಸರಿಯಾದ ವಿಷಯ ಇಟ್ಕೊಂಡು ನಮ್ಮ ಭೀಮರಾವ್ ಬನ್ನಿ ಮೇಲೆ ಬನ್ನಿ ನಮ್ಮ ಭೀಮರಾವ್ ಒಳ್ಳೆ ಸಬ್ಜೆಕ್ಟ್ ಮಾಡಿದ್ದಾರೆ. ನೋಡೋದಕ್ಕೆ ಕಾಮಿಡಿ ಸಿನಿಮಾ ತರ ಕಾಣಿಸುತ್ತೆ, ಅದ್ರ ಕಾಮಿಡಿ ಸಿನಿಮಾ ಅಲ್ಲ ಅದು. ಐ ಅಪ್ರಿಷಿಯೇಟ್ ಯು. ನಿಮಗೆ ತುಂಬಾ ದೊಡ್ಡ ರೆಸ್ಪೆಕ್ಟ್ ಇದೆ. ನಾವು ಬೇರೆ ಲ್ಯಾಂಗ್ವೇಜ್ ಡೈರೆಕ್ಟರ್ಗಳ ಬಗ್ಗೆ ಮಾತಾಡ್ತೀವಿ, ಈ ಸಿನಿಮಾ ಆದ್ಮೇಲೆ ಇವ್ರ ಬಗ್ಗೆನೂ ಮಾತಾಡೋ ತರ ಆಗ್ಲಿ. ಯಾಕಂದ್ರೆ ಈ ತರ ಧೈರ್ಯವಂತರು ಸಮಾಜದಲ್ಲಿರುವಂತ ಒಂದು ತಪ್ಪನ್ನ ಹಿಡಿದು ನಮಗೆ ಕನ್ನಡಿಯಾಗಿ ಹಿಂಗ್ ತಿರುಗಿಸಿ ಹಿಂಗ್ ನಿಂತ್ಕೊಂಡು ಹೇಳೋದಕ್ಕೂ ಒಂದು ಧೈರ್ಯ ಬೇಕು. ಇದೆಲ್ಲದಕ್ಕೂ ಭಯ ಇದೆ, ಭಯದ ವಾತಾವರಣ ಸೃಷ್ಟಿಯಾಗಿದೆ, ಏನ್ ಹೇಳೋದಕ್ಕೂ ಭಯ ಇದೆ. ಆ ಭಯದ ಮಧ್ಯೆ ಇಲ್ಲ ನಾವು ಹೇಳ್ತೀವಿ ನಮ್ಮ ಸಮಸ್ಯೆನ ಅಂತ ಸಿನಿಮಾ ಮುಖಾಂತರ ಹೇಳಿದರೆ ಆ ಸಮಸ್ಯೆ ಏನು ಅಂತ ಹೆಬ್ಬುಲಿ ಕೊಟ್ಟು ನೋಡಿದಾಗ ಗೊತ್ತಾಗುತ್ತೆ. ಇಲ್ಲಿ ಜಾತಿ ಇನ್ನೊಂದು ಮತ್ತೊಂದು ಎಲ್ಲವನ್ನು ಮೀರಿ ಏನು ಗೊತ್ತಾ, ಮನುಷ್ಯ ಸಂಬಂಧಗಳ ಬಗ್ಗೆ ಮಾತಾಡ್ತದೆ ಸಿನಿಮಾ. ಮೇಲು ಕೀಳಿನ ಬಗ್ಗೆ ಮಾತಾಡ್ತಿದೆ, ಶ್ರೀಮಂತಿಕೆ ಮತ್ತೆ ಬಡವನದ್ರ ಬಗ್ಗೆ ಮಾತಾಡ್ತಾ ಇದೆ. ಏನ್ ಸಿಗ್ಬೇಕಾಗಿತ್ತು, ಯಾರಿಗೆ ಸಿಕ್ಕಿಲ್ಲ, ಯಾರಿಗೆ ದಕ್ಕಿಲ್ಲ, ಯಾರಿಗೆ ಆಪರ್ಚುನಿಟಿ ಸಿಕ್ಕಿಲ್ಲ, ಅದ್ರ ಬಗ್ಗೆ ಮಾತಾಡ್ತದೆ ಸಿನಿಮಾ. ಈ ಸಿನಿಮಾ ನಿಜವಾಗ್ಲೂ ಗೆಲ್ಲಬೇಕು, ಇವರೆಲ್ಲರೂ ಬೆಳಿಬೇಕು. ಉತ್ತರ ಕರ್ನಾಟಕ ಯಾಕೆ ನಾನು ನವೀನ್ ಅವ್ರನ್ನ ನಾನು ಕೇಳಿದೆ ಬರಬೇಕು ಯಾಕೆ ಅಂತಂದು, ಇಲ್ಲ ನವೀನ್ ಕರೀಲಿ ಅಂತಂದೆ ನಾನು. ಯಾಕೆ ಅಂದ್ರೆ ನವೀನ್ ಉತ್ತರ ಕರ್ನಾಟಕ ಭಾಗದಿಂದ ಬಂದವರು, ಅವ್ರಿಗೆ ಗೊತ್ತಿರ್ತದೆ. ಅವ್ರು ಅಷ್ಟು ವರ್ಷ ಸರ್ಕಸ್ ಮಾಡಿ ತಮ್ಮಂತ ಅವ್ರು ರೀಚ್ ಮಾಡ್ಕೊಳ್ಳೋಕೆ, ನಾವು ಈ ಭಾಗದವರು ಅಂತ ಹೇಳ್ಕೊಳ್ಳೋದಕ್ಕೆ ಎಷ್ಟು ವರ್ಷ ಟ್ರೈ ಮಾಡಿರುತ್ತೆ ಅಂತ ಅವ್ರಿಗೆ ಗೊತ್ತಿರ್ತದೆ. ಅದು ನಿಮ್ಗೆಲ್ಲರಿಗೂ ಗೊತ್ತಿರ್ತದೆ ಅದು. ಹಾಗಾಗಿ ನಮ್ಮ ಭಾಗದ ಸಿನಿಮಾ ಅಷ್ಟೇ ಅಲ್ಲ, ನಮ್ಮ ಉತ್ತರ ಕರ್ನಾಟಕ ಭಾಗದ ಸಿನಿಮಾಗಳು ಗೆಲ್ಲಬೇಕು. ಆ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ನಿಮ್ಗೆ ನೋಡಿದಾಗ ಎಲ್ಲೋ ನಿಮ್ಗೆಲ್ಲ ಎಮೋಷನಲಿ ಕನೆಕ್ಟ್ ಆಗುತ್ತೆ, ಸತ್ಯ ಅಲ್ವಾ ಅಂತ ಅನ್ಸುತ್ತೆ, ಎದೆ ಭಾರ ಆಗುತ್ತೆ, ಉಸಿರು ನಿಲ್ಲುವಂಥ ಸಮಯ ಬರುತ್ತೆ. ಅದು ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ ಈ ಸಿನಿಮಾ ನೋಡಿ, ಕೈ ಬಿಡಬೇಡಿ ದಯವಿಟ್ಟು. ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲದರಲ್ಲೂ ಬರೀರಿ. ನಾನು ಯಾವುದೇ ಸ್ವಾರ್ಥ ಇಲ್ಲದೇ, ₹1 ಅಪೇಕ್ಷೆ ಇಲ್ಲದೇ ನಾನು ಕೇಳಿದ್ರು ಇವರು, ಸರ್ ನಿಮ್ಗೆ ಶೇರ್ ಕೊಡ್ತೀವಿ ಅಂದರು. ನಾನು ಈ ಸಿನಿಮಾಯಿಂದ ಏನಾದ್ರು ಶೇರ್ ತಗೊಂಡ್ರೆ ನಾನು ಬದುಕಿರೋದ್ರಲ್ಲಿ ಎಷ್ಟು ಅಂತ ಇವ್ರಿಗೆ ಹೇಳಿದೆ. ನನಗೆ ಯಾವ ಶೇರ್ ಕೊಡಪ್ಪ, ನನಗೆ ₹1 ಬೇಡ, ಸಿನಿಮಾ ಗೆದ್ಕೊಳ್ಳಿ, ನೀವು ಚೆನ್ನಾಗಿ ದುಡ್ಡು ಮಾಡಿ, ಚೆನ್ನಾಗಿ ಹೆಸರು ಬರಲಿ, ನೀವೆಲ್ಲರೂ ಬೆಳೆದ್ರೆ ನನಗೆ ಅದೇ ಶೇರು. ನನ್ನ ಕೈಲಾದ ಮಟ್ಟಿಗೆ ನಾನು ನಿಮ್ಮ ಜೊತೆ ನಿಂತ್ಕೋತೀನಿ ಅಂತ ಇವತ್ತು ನಿಂತಿದ್ದೀನಿ. ಅಂಡ್ ಅಫ್ಕೋರ್ಸ್ ಓನ್ಲಿ ಫಾರ್ ಹೆಬ್ಬಲಿ ಕಟ್ಟು ಕತೆ ಮತ್ತೆ ಅದು ನೋಡಿರೋ ನೋವು, ಆ ನಲಿವಿಗೋಸ್ಕರ ನಾನು ಜೊತೆ ನಿಂತಿದ್ದೀನಿ. ಹಾಗಾಗಿ ಕಂಗ್ರ್ಯಾಚುಲೇಷನ್ಸ್ ಭೀಮರಾವ್, ಒಳ್ಳೇದಾಗುತ್ತೆ, ನಿಮ್ಗೆ ಒಳ್ಳೆ ಹೆಸರು ಬರುತ್ತೆ. ಮೌನೇಶ ನಿನಗೂ ಒಳ್ಳೆ ಹೆಸರು ಬರುತ್ತೆ, ಚೆನ್ನಾಗಿ ಮಾಡಿದ್ಯಾ. ಆ್ಯಂಡ್ ಮಾಂತೇಶು ತುಂಬ ಚೆನ್ನಾಗಿ ಮಾಡಿದ್ಯಾ, ನೀನು ಚೆನ್ನಾಗಿ ಮಾಡಿದ್ಯಾ. ಆ್ಯಂಡ್ ಅಫ್ಕೋರ್ಸ್ ಮಾದೇವ್ ಅಳ್ಪದ್ದು ಮತ್ತು ನವನೀತ್ ಅವರ ಮ್ಯೂಸಿಕ್ಕು ತುಂಬ ಹಾಂಟಿಂಗ್ ಆಗಿದೆ. ನವನೀತ್ ಗ್ರೇಟ್, ಒಳ್ಳೇದಾಗಲಿ. ಆ್ಯಂಡ್ ನಮ್ಮ ಸಿನಿಮಾಟೋಗ್ರಫರ್ ಆಗಲಿ, ಪ್ರತಿಯೊಬ್ಬ ಕಲಾವಿದರು, ಎಲ್ಲರೂ ತಂತ್ರಜ್ಞರಿಗೆ ಥ್ಯಾಂಕ್ ಯು ಸೋ ಮಚ್. ನವೀನ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಆ್ಯಂಡ್ ನಾನು ಸ್ವಲ್ಪ ಎಮೋಷ್ನಲ್ ಆಗಿದ್ದೀನಿ, ಹೌದು, ಬಿಕಾಸ್ ಈ ಸಿನಿಮಾ ಹಂಗಿದೆ. ಬಹುಶಃ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ನನ್ನ ನಂಬೋ ನಿಮ್ಮೆಲ್ರಿಗೂ ಸಿನಿಮಾ ಬಿಡುಗಡೆ ಆದ್ಮೇಲೆ ಗೊತ್ತಾಗುತ್ತೆ. ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಈ ಸಿನಿಮಾನ ಗೆಲಿಸಯ್ಯ ನಮ್ಮವ್ರನ್ನ ಉಳಿಸಯ್ಯ. ಥ್ಯಾಂಕ್ ಯು. ಈ ಸಿನಿಮಾ ನನಗೆ ಪರಿಚಯ ಆಗಿತ್ತು ನಮ್ಮ ಈ ಸಿನಿಮಾದ DOP ದೀಪಕ್, ನಮ್ಮ ಉಲ್ಟೋ ಪಿಕ್ಚರ್ಗೂ ಕೆಲಸ ಮಾಡಿದರು. ಈಗ ತೀರ್ಥರೂಪ ತಂದೆಯವ್ರಿಗೆ ಅಂತ ಒಂದು ಸಿನಿಮಾ ಮಾಡ್ತಾರೆ. ಅವ್ರು ನಂಗೆ ಫೋನ್ ಮಾಡಿ ಹೇಳಿದ್ರು, ಈ ಸಿನಿಮಾ ನೋಡಿ ನವೀನ, ಇದು ನಮ್ಮ ಕಡೆ ಪಿಕ್ಚರು. ಹೋದ್ಮೇಲೆ ಸತೀಶ್ ಅವ್ರು ಹೇಳ್ದಂಗೆ ನಾನು ಒಂದು 10 ನಿಮಿಷ ಏನೂ ಮಾತಾಡಿರಲಿಲ್ಲ. 10 ನಿಮಿಷ ಬೇಕಾದ್ರೆ ನನಗೆ ತಡ್ರಿ ಅಂತ ಅಂದ್ಕೊಂಡು ಹೋಗಿ ನಾನು ಒಂದು ಬ್ರೇಕ್ ತೊಗೊಂಡು ಬಂದು ಮತ್ತೆ ವಾಪಸ್ ಮಾತಾಡಿದ್ದೆ. ಸೊ ಎಷ್ಟು ಸಿನಿಮಾ ಈ ವರ್ಷ, ಕಳೆದ ವರ್ಷ ನಮ್ಗೆ ಮುಹೂರ್ತಕ್ಕೆ ಬಂದವು, ಎಷ್ಟು ಸಿನಿಮಾ ಸೆಟ್ ಯಾರಾಗತ್ತವು, ಪ್ರೊಡಕ್ಷನ್ ಎಷ್ಟಾಗುತ್ತೋ ಹೊಸದಾಗಿ ಅಂತ ಎಲ್ಲರಿಗೂ ನನಗಿಂತ ಚಲೋತ್ನಾಗೆ ನಿಮಗೂ ಗೊತ್ತಿರ್ತೈತಿ. ಬಿಕಾಸ್ ನೀವೆಲ್ಲ ಕಡೆ ಸುದ್ದಿ ವಿತರಿಸ್ತಿರ್ತೀರಿ, ನೀವು ಸುದ್ದಿನ ಮಾಹಿತಿ ಕಲೆ ಆಗ್ತಿರ್ತೀರಿ. ಆ್ಯಂಡ್ ಎಲ್ಲ ಕಡೆ ಹೋದಾಗಲೂ ಒಂಥರ ನೆಗೆಟಿವಿಟಿ ಫೀಲ್ ಆಗ್ಬಿಡ್ತದೆ. ಅಂದರೆ ಭಾಳ ಸಿನಿಮಾಕ್ಕೆ ಆ್ಯಕ್ಚುಲಿ ಥಿಯೇಟ್ರಿಗೆ ಜನ ಬರೋದಿಲ್ಲ. ಆಫ್ಟರ್ ಕೋವಿಡ್ ಅಂದರೆ OTT ಶಿಫ್ಟ್ ಆಗ್ಯಾರ, ಮೇಜರ್ ಚಂಕ್ ಆಫ್ ಆಡಿಯನ್ಸು ಹಿಂಗೆ ಅಂತ. ಬಟ್ ಸೊಲ್ಯೂಷನ್ ಬಗ್ಗೆ ಅಂತ ಯೋಚನೆ ಮಾಡಿದಾಗ ಫಸ್ಟ್ ಸಿಗೋದೇ ನಮ್ಮ ಕಲೆಕ್ಟಿವ್ ವರ್ಕ್ ಅಲ್ಲ.
ಒಂದು ಕಲೆಕ್ಟಿವ್ ಆಗಿ ಕೆಲಸ ಮಾಡಿದಾಗ ಆ್ಯಕ್ಚುಲಿ ಹೆಚ್ಚಿನ ಶಕ್ತಿ ಸಿಗ್ತೈತಿ, ಇನ್ನೂ ಜಾಸ್ತಿ ಪ್ರಯತ್ನಗಳಾಗ್ತವೆ. ಆ ಥರ ಕಲೆಕ್ಟಿವ್ ವರ್ಕ್ಗೆ ನಾನು ಆ್ಯಕ್ಚುಲಿ ಸತೀಶ್ ಸರ್ಗೆ ದೊಡ್ಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎದಕ್ಕಪ್ಪ ಅಂದ್ರೆ ಈಗ ನಾವು ಫಸ್ಟ್ ಪಿಕ್ಚರ್ ಮಾಡೋದು ನಮ್ಗೆ ಗೊತ್ತಿಲ್ಲ ಯಾರ ಹತ್ರ ಹೋಗ್ಬೇಕು, ಹೆಂಗೆ ಡಿಸ್ಟ್ರಿಬ್ಯೂಷನ್, ಯಾರನ್ನ ಭೇಟಿ ಆಗ್ಬೇಕು, ಓಕೆ ಈ ಸಿನಿಮಾಗೆ ಏನು ಪ್ರಮೋಷನ್, ಏನಂದ್ರೆ ಏನೋ ಗಂಧಗಳಿಗೆ ಗೊತ್ತಿರಲಿಲ್ಲ. ನಮಗೆ ಭಾಳ ಟೈಮ್ ಹಿಡೀತು. ನಮಗೂ ಹಂಗೆ ಒಬ್ಬರಾದ್ಮೇಲೆ ಒಬ್ಬರು ನಮ್ಮ ಹಿರಿಯರು ಯಾರು ಸಿಕ್ಕು ನಮಗೊಂದು ದಾರಿ ತೋರಿಸಿದಾಗ ಆ ಪಿಕ್ಚರ್ ಚಲೋ ಆಯ್ತು. ಅದ್ರ ಮೇಲೆ ಮತ್ತೆ ಇನ್ನೊಂದು ಪಿಕ್ಚರ್ ಮಾಡಿದ್ವಿ. ಮತ್ತೊಂದಿಷ್ಟು ಸಜೆಷನ್ಗಳು ಬರೋಕ್ಕೆ ಶುರು ಆಯ್ತು. ಈಗ ಅವ್ರಿಗೊಂದು ಅನುಭವ ಇರ್ತೈತಿ, ಅವರು ಆ ಅನುಭವ ನಮಗೆ ಹಂಚ್ಕೋತಾರ. ಅಲ್ಲಿಂದ ನಾವು ಇನ್ನೊಂದು ಸ್ವಲ್ಪ ಬೆಟರ್ ಕೆಲಸ ಮಾಡ್ತೀವಿ. ಸೊ ಹಾಗಾಗಿ ಒಂದು ಕೊಲ್ಯಾಬ್ರೇಷನ್ ಆಗಲಿ, ಕಲೆಕ್ಟಿವ್ ಆಗಿ ವರ್ಕ್ ಮಾಡೋದಾಗ್ಲಿ ಅಥವಾ ಜೊತೆ ನಿಂತ್ಕೊಳ್ಳೋದಾಗ್ಲಿ ಭಾಳ ಬೇಕಾಗೈತಿ ಇವಾಗ. ಅದು ಎಲ್ಲರಿಂದನೂ ಆಗಬೇಕು. ಸೊ ಅದ್ರಾಗ ಒಂದು ಹೆಜ್ಜೆ ಮುಂದಿದ್ದೀರಿ ನೀವು. ನಿಮಗೆ ಕಂಗ್ರ್ಯಾಚುಲೇಷನ್ ಆ್ಯಂಡ್ ಥ್ಯಾಂಕ್ ಯು. ಯಾವಾಗ್ಲೂ ಅಂದರೆ ಇವರು ಹೇಳಿದ್ರು ನಮ್ಮ ಕಡೆ ಭಾಗದ ಪಿಕ್ಚರು ಬರಬೇಕು ಹಂಗೆ ಅನ್ಕೊಂಡು. ನಾನು ಬರ್ಬೇಕಾದ್ರೆ ಅದೆಲ್ಲ ಇಟ್ಕೊಂಡು ಫಸ್ಟ್ ಪಿಕ್ಚರ್ ಆ್ಯಕ್ಚುಲಿ ನಾನು ನಮ್ಮ ಕಡೆ ಮಾಡ್ಬೇಕು ಅನ್ಕೊಂಡೆ. ಆಗಲೇ ಇಲ್ಲ. ಅವಕಾಶಕ್ಕೆ ಒಂದು 8 ವರ್ಷ ಹೋಯ್ತು. ಅದು ಸಿಕ್ಕು ಒಂದು ಸಿನಿಮಾ ಪ್ರೂವ್ ಮಾಡಿ ಅದಾದ್ಮೇಲೆ ಮತ್ತೆ ಕತೆ ಹುಡುಗಕ್ಕೆ ಶುರು ಮಾಡಿದೆ. ಅವಾಗ ಛತ್ರಪತಿ ಸಿಕ್ಕಿದ್ದು ನನಗೆ. ಹಾಗಾಗಿ ಪಿಕ್ಚರ್ ಮಾಡಿದೆ ನಾನು ಅದನ್ನ. ಅಂದರೆ ಒಂದು ಸಿನಿಮಾ ಆ್ಯಕ್ಚುಲಿ ಒಂದು ಡೈಲೆಕ್ಟ್ನಾಗಲಿ ನಮ್ಮ ಭಾರತ ಅಂತ ಎಷ್ಟು ವೈವಿಧ್ಯಮಯವಾದಂಥ ಒಂದು ಜಾಗ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಪ್ಯಾರಲಲ್ ಆಗಿಟ್ರಪ್ಪ ಅಂದ್ರೆ ನಮ್ಮ ಕರ್ನಾಟಕನೂ ಅಷ್ಟೇ ಎಂಟೈರ್ ಜಿಯೋಗ್ರಫಿಕಲ್ ವೈವಿಧ್ಯತೆ ಏನೈತಲ್ಲ ಅದು ನಮ್ಮ ಕರ್ನಾಟಕದಾಗ ಐತಿ. ಭಾಷೆ ಅಂತ ತಗೊಂಡ್ರು, ಊಟ ಅಂತ ತಗೊಂಡ್ರು, ಲೈಫ್ ಸ್ಟೈಲ್ ಅಂತ ತಗೊಂಡ್ರು, ಸಾಹಿತ್ಯ ವಿಭಾಗಗಳಲ್ಲಿ ತಗೊಂಡ್ರು ಕೂಡ ಎಲ್ಲ ರೀತಿಯಿಂದಲೂ ಕೂಡ ಅಷ್ಟು ವೈವಿಧ್ಯಮಯವಾಗಿ ಇರುವಂಥ ರಾಜ್ಯ ನಮ್ಮದು. ಬಟ್ ನಮಗೆ ಗೊತ್ತಿರೋದು ಕೆಲವು ಭಾಗ, ಕೆಲವು ಡೈಲೆಕ್ಟ್ಗಳು, ಕೆಲವು ಜೀವನ ಪದ್ಧತಿ. ಮಿಕ್ಕಿದ್ದೆಲ್ಲವೂ ನಮ್ಮ ಪರಿಚಯ ಇರೋದಿಲ್ಲ. ನಮ್ಮ ಬಾಲ್ಕೋಟಿಂದ ರಾಯಚೂರಿಗೆ ಹೋದ್ರೇ ಸ್ವಲ್ಪ ಬದಲಾಕೈತಿ ನಾವು ಮಾತಾಡೋದು, ನಮ್ಮ ಲೈಫ್ ಸ್ಟೈಲು. ಇಲ್ಲಿಂದ ಮತ್ತೆ ಬೀದರ್ಗೆ ಹೋದ್ರೆ ಬದಲಾಕೈತಿ, ಬಾಲ್ಕೋಟಿಂದ ಮುಂದಕ್ಕೆ ಹೋದ್ರೆ. ಅಲ್ಲಿಂದ ಕೆಳಗೆ ಹೊಸಪೇಟೆ ಗಂಗಾವತಿ ಕಡೆ ಬೇರೆ ಆಕೈತಿ. ಸೊ ಅಷ್ಟು ವೈವಿಧ್ಯವಾಗೈತಿ. ಅಷ್ಟು ಕಲ್ಚರಲ್ ರಿಚ್ನೆಸ್ನ ನಾವು ಇಟ್ಕೊಂಡು ನಾವು ಅದನ್ನು ಸಿನಿಮಾಗ ತರಕಾಗತ್ತಿಲ್ಲ. ಅದಕ್ಕೆ ರೀಸನ್ ಇರ್ತಾವಲ್ಲ, ಅಂದ್ರೆ ಯಾಕೆ ಬರಾಕತ್ತಿಲ್ಲ ಅನ್ನೋದಕ್ಕೆ ರೀಸನ್ ಇರ್ತಾವಲ್ಲ. ಅಂದ್ರೆ ಅದಕ್ಕೊಂದು ಧೈರ್ಯ ಬೇಕು, ಅದಕ್ಕೊಂದು ಮಾಹಿತಿ ಬೇಕು, ಅದಕ್ಕೊಂದು ದಾರಿ ಆಗಬೇಕು. ಅದಕ್ಕೆ ಈ ಥರದ್ದು ಬಂದಿರುವಂಥ ಸಿನಿಮಾಗಳು ಫಸ್ಟ್ ಒಂದೆರಡು ಗೆಲ್ಲಬೇಕು. ಸೊ ಅದಕ್ಕೆ ಅದೆಲ್ಲರೂ ನಮ್ಮ ಜವಾಬ್ದಾರಿಗೆ ಉಳ್ಕೊಂಡೈತಿ. ಸೊ ಈ ಥರ ಸಿನಿಮಾಗಳು ಬಂದಾಗ ನಾವು ಹೆಚ್ಚೆಚ್ಚು ಜನರಿಗೆ ತಲುಪಿಸುವಂಥ ಅವಶ್ಯಕತೆ ಐತಿ. ಆ್ಯಂಡ್ ಅದರಲ್ಲಿ ಒಳ್ಳೆ ಸಿನಿಮಾಗಳು. ನಾ ಈ ಪಿಕ್ಚರ್ ನೋಡಿನಿ, ಆ ಪಿಕ್ಚರ್ ನೋಡಿ ನನಗೆ ಅದು ಇಷ್ಟ ಆಗೈತಿ. ಆ ಒಂದು ನಂಬಿಕೆ ಮ್ಯಾಗ ಬಂದು ನಾ ಇಲ್ಲಿ ಮಾತಾಡ್ತೀನಿ. ಭೀಮ್ರಾವ್ ಅವರು ಒಂದು ವಜ್ಜಿರು ವಿಷಯನ ಭಾಳ ಸರಳವಾಗಿ ಹೇಳ್ಯಾರ. ಆಮೇಲೆ ಎಂಟರ್ಟೈನಿಂಗ್ ಆಗಿ ಹೇಳ್ಯಾರ. ಸಿನಿಮಾ ನಮ್ಮನ್ನು ಕೂರಿಸ್ಬೇಕಲ್ಲ ಎಂಗೇಜಿಂಗ್ ಆಗಿ. ಸೊ ಅಷ್ಟು ಎಂಗೇಜಿಂಗ್ ಆಗಿ ಕೂರಿಸಿ ಆ ಕಥೆನ ತೊಗೊಂಡು ಹೋಗ್ತಾರೆ. ಸರ್ ನಿಮ್ಮ ಹೆಸರಿನಾಗ ಒಂದು ಪವರ್ ಐತಿ. ಆ ಹೆಸರು ಒಂದು ದೊಡ್ಡ ಧ್ವನಿ ಅಲ್ಲ, ಅದು ಧ್ವನಿಯಾಗಿ ಉಳಿಲಿಲ್ಲ. ಅದು ಈ ದೇಶದಾಗ ಎಲ್ಲರಿಗೂ ಪ್ರಶ್ನೆ ಮಾಡೋ ಹಕ್ಕು ಕೊಡ್ತು, ಬದುಕೋ ಹಕ್ಕು ಕೊಡ್ತು. ಒಬ್ಬ ತೀರಾ ನಾನು ಒಬ್ಬ ಕಾಮನ್ ಮ್ಯಾನ್, ನಾನು ಎಂಥ ದೊಡ್ಡವನ್ಗಾದ್ರು ಪ್ರಶ್ನೆ ಮಾಡಬಲ್ಲ ಅಂತ ಒಂದು ಹಕ್ಕನ್ನ ತಂದು ಕೊಟ್ಟಂಥ ಧ್ವನಿ ಅದು. ಆ ಹೆಸರು ಐತಿ. ಆ್ಯಂಡ್ ಈ ಪಿಕ್ಚರ್ನಾಗ ನಿಮ್ಮ ಧ್ವನಿ ಐತಿ. ಆ ಧ್ವನಿ ಎಲ್ಲರಿಗೂ ರೀಚ್ ಆಗಲಿ. ಅದಕ್ಕೆ ಇನ್ನಷ್ಟು ಶಕ್ತಿ ಸಿಗಲಿ. ಪ್ರತಿಯೊಂದು ಕಲಾವಿದರು ಅಷ್ಟೇ. ಕೆಲವು ಸರಿ ನಾನು ನಾನ್ ಆಕ್ಟ್ರೆಸ್ ಅಂತ ಅನ್ಕೊಂಡು ಬಳಸ್ತಿರ್ತೀವಿ. ಸ್ವಲ್ಪ ಬುದ್ಧಿ ಬಂದ ಮೇಲೆ ಬಿಟ್ಟೆ, ನಾನು ನಾನ್ ಆಕ್ಟ್ರೆಸ್ ಅಲ್ಲ, ಅವರು ಸಹಜ ನಟರು ಅಂತ ಅನ್ಕೊಂಡು ಕರಿಬೇಕು ಅಂತ ಅನ್ಸಕ್ಕೆ ಶುರು ಆಯಿತು. ಸೊ ಅಷ್ಟು ಸಹಜವಾಗಿ ಆ್ಯಕ್ಟ್ ಮಾಡೋದು. ವೆರಿ ಕಾಂಟೇಜಿಯಸ್ ಸ್ಮೈಲ್. ಎಷ್ಟು ಮುಗ್ಧ ನಗು ಇದೆ ಅಂತಂದರೆ ಒಂದು ಹಲವಾರು ಸಿಚುವೇಶನ್ ಒಳಗೆ ಭಾಳ ಎಮೋಷ್ನಲ್ ಆಗ್ಬಿಡ್ತೀವಿ ನಾವು. ಅಷ್ಟು ಮುಗ್ಧತೆನ ಕ್ಯಾಪ್ಚರ್ ಮಾಡ್ಯಾರ, ಅಷ್ಟು ಸಹಜತೆನ ಕ್ಯಾಪ್ಚರ್ ಮಾಡ್ಯಾರ. ಹೆಬ್ಬುಲಿಕಟ್ ಅಂತ ಆ ಹೆಸರು ಕೇಳಿದ್ರೆ ಫಸ್ಟು ಸಡನ್ನಾಗಿ ತಲೆ ಹೊಳಿಲಿಲ್ಲ ನಂಗೆ. ಆಮೇಲೆ ಹೆಬ್ಬುಲಿಕಟ್ಟ ಅಂತ ಅಂದ್ಗಳೇ ಅವ ನಮ್ಮ ದೀಪು ಹೇಳಿದ್ಮಾಗ ಗೊತ್ತಾಯ್ತು. ನಮ್ಮ ಕಡೆ ಫುಲ್ ಟ್ರೆಂಡಿಂಗ್ ಅದು. ರೂರಲ್ ಸೈಡ್ ಎಲ್ಲ ಕಡೆ ಟ್ರೆಂಡಿಂಗ್ ಇರೋದು. ನಮ್ಗೆ ಟ್ರೆಂಡಿಂಗ್ ಅಂತ ನಮಗೆ ಹೆಂಗೆ ಗೊತ್ತಾಕೈತೆ ಅಂತಂದ್ರೆ ಆ ಹಾಡು ನಮ್ಮ ಟ್ರ್ಯಾಕ್ಟರ್ನ ಕೇಳ್ಬೇಕು. ಆ ಟ್ರ್ಯಾಕ್ಟರಿಂದ ಇಡೀ ಊರಿಗೆ ಕೇಳಿಸುತ್ತದು. ನಮ್ಮ ಊರಿಗೆ ಅಷ್ಟೇ ಅಲ್ಲ, ಅವ್ನು ಹೊಲದಾಗ ಹಚ್ಚಿರ್ತಾನ, ಟ್ರ್ಯಾಕ್ಟರ್ ಬಿತ್ತಾಕತ್ತಿರ್ತಾನ, ಇಲ್ಲ ಹರಗಾಕತ್ತಿರ್ತಾನ. ನಮ್ಮೂರು ಆದಾಪುರ, ನೆಕ್ಸ್ಟ್ ಬೆಣ್ಗುಂಡೋಣಿ ಅಂತ ಐತೆ. ಅದ್ರ ಆ ಕಡೆ ಹೋತಪ್ಪ ಅಂದ್ರೆ ಇನ್ನೊಂದು ಕಡೆ ಬಂದಪ್ಪ ಅಂದ್ರೆ ಹಿರಿಯಾದಾಪುರ ಅಂತ ಐತೆ. ನಾವು ಗಾಡಿ ತೊಗೊಂಬರತ್ತೀವಿ, ಇಲ್ಲ ಸೈಕಲ್ ತೊಗೊಂಬರತ್ತೀವಿ, ಇಲ್ಲಿ ನಡ್ಕೊಂಬರ್ತಿರ್ತೀವಿ, ಅಲ್ಲಿ ದೂರದಲ್ಲಿ ಕೇಳಿಸ್ತಿರ್ತಿತ್ತು ಅದು. ಸೊ ಅದು ಕನ್ಫರ್ಮ್ ಇದು ಹಿಟ್ಟು ಸಾಂಗು ಅಂತ. ಹಂಗಾನೆ ಆಮೇಲೆ ನಂದೊಂದು ಇನ್ಸಿಡೆಂಟ್. ನಾನು
ಜೋಗಿ ಪಿಕ್ಚರ್ ಬಂದಮೇಲೆ ನಾನು ಓದು ಕೂದಲು ಬಿಟ್ಟಿದ್ದೆ. ಈಗ ಬಿಟ್ಟಿರಲ್ಲ, ಅವಾಗ ಬಿಟ್ಟಿದ್ದೆ ನಾನು. ನಮ್ಮ ಮನೆಗೆ ಬರ್ಬಿಡೋಣ, ಊರಾಗೆ ಏನ್ಲೇ ಇದು ಜೋಗಿ ಏನ್ಲೇ ನೀನು ದೊಡ್ಡ ಜೋಗಿ ಏನ್ಲೇ ಅಂತ. ಸೊ ಅಂದ್ರೆ ಇನ್ಫ್ಲೂಯೆನ್ಸ್ ಹಂಗಿರ್ತೈತೆ ಆ್ಯಕ್ಚುಲಿ ಸಿನಿಮಾದ್ದು. ಅದನ್ನು ಭಾಳ ಚಂದ ಯೂಸ್ ಮಾಡ್ಕೊಂಡ್ರೆ ಈ ಪಿಕ್ಚರ್ನಾಗ, ಸಬ್ಜೆಕ್ಟಿವ್ ಆಗಿ ಯೂಸ್ ಮಾಡ್ಕೊಂಡ್ರೆ ಅದು ಭಾಳ ಖುಷಿ ಆಯ್ತು. ಸಿನಿಮಾದ ಪ್ರಭಾವ ಹಂಗಿರ್ತೈತಲ್ಲ, ಅಂದ್ರೆ ನಾಟ್ ಜಸ್ಟ್ ಫಾರ್ ದ ಸ್ಟೈಲ್. ನನ್ನ ಪ್ರಕಾರ ಸಿನಿಮಾ ಖುಷಿಗೆ ಬದಲಾವಣೆಗಿರುವಂಥದ್ದು. ಅಂದರೆ ಇಟ್ ವಿಲ್ ಚೇಂಜ್, ಇಟ್ ವಿಲ್ ಬ್ರಿಂಗ್ ಚೇಂಜಸ್ ಇನ್ ಅವರ್ ಲೈಫ್, ಇಟ್ ವಿಲ್ ಕ್ರಿಯೇಟ್ ಹೋಪ್ಸ್ ಇನ್ ಅವರ್ ಲೈಫ್. ಈ ಎಷ್ಟೊಂದು ಕುಂದಿರುವಂಥ ಮನ್ಸುಗಳು ಮತ್ತೆ ಶಕ್ತಿ ಸಿಗ್ತೈತಿ, ಮತ್ತೆ ಹೋಪ್ ಸಿಗ್ತೈತಿ. ನಾನೇನಾದ್ರು ದಾರಾಗ ಬೆಟ್ಟ ಆದಾಗ ಯಾವುದೋ ಒಂದು ಸಬ್ಜೆಕ್ಟ್ ನಾವು ಮಾಡಿರುವಂಥ ಯಾವುದೋ ಒಂದು ಸಬ್ಜೆಕ್ಟ್ ನೋಡಿಕೊಂಡು ಭಾಳ ಒಂಥರ ಅನ್ಸುತ್ತೆ ರೀ ಮನ್ಸಿನಾಗ, ಪಿಕ್ಚರ್ ನೋಡಿದ್ರೆ ಭಾಳ ಹೋಪ್ ಸಿಕ್ತು ನಮ್ಗೆ ಅಂತ. ಸೊ ಆ ಥರದ ಕೆಲಸ ಸಿನಿಮಾ ಮಾಡುತ್ತಾ. ಆ್ಯಂಡ್ ಒಂದು ಈಗ ಓದುಗರ ಸಂಖ್ಯೆ ಕಮ್ಮಿ ಐತೆ, ಓದಿನ ಆಳ ಜಾಸ್ತಿ ಇರ್ತೈತಿ, ಇಂಪ್ಯಾಕ್ಟು ಜಾಸ್ತಿ ಇರ್ತೈತಿ. ಓದುಗರ ಸಂಖ್ಯೆ ಕಮ್ಮಿ ಇರೋದ್ರಿಂದ ಓದು ಬಲದವ್ರಿಗೂ ಕೂಡ ರೀಚ್ ಆಗುವಂಥದ್ದು ತುಂಬ ಬಲವಾದಂಥ ಸ್ಟ್ರಾಂಗ್ ಮೀಡಿಯಮ್ ಅಂದರೆ ಸಿನಿಮಾ. ಸೊ ಅಲ್ಲಿಂದ ವಿಷಯಗಳು ತಲುಪೋದು ಇದೆಲ್ಲ, ಅದು ನಾನು ಭಾಳ ಇಷ್ಟಪಡ್ತೀನಿ. ಸೊ ಆ ಒಂದು ವಿಚಾರಕ್ಕೆ ಈ ಸಿನಿಮಾನೂ ಭಾಳ ಇಷ್ಟಪಡ್ತೀನಿ. ಆ್ಯಂಡ್ ನಿಮ್ಮೆಲ್ಲರ ಸಹಕಾರ ಪ್ರೀತಿ ಈ ಸಿನಿಮಾ ಮೇಲೆ ಇರಲಿ. ಇಡೀ ತಂಡದವ್ರಿಗೆ ಶುಭಾಶಯಗಳು, ನಮಸ್ಕಾರ. ಇವರಿಂದನೇ ಶುರು ಆಗಲಿ ಅನ್ನೋದು ಒಂದು ಬಯಕೆ. ನಮಸ್ಕಾರ. ಈ ಕತೆ ನನಗೆ ಒಂದು 2 ಪುಟದ ಕತೆ ಇವರು ಒಂದ್ಸಲಿ PDF ಕಳಿಸಿದ್ರು, ಅವರೇ ಬರೆದಿರೋ ಕಥೆಯನ್ನು ನೋಡಿ ಸರ್ ಇದನ್ನು ಏನು ಮಾಡ್ಬೋದು ಈ ಕಥೆಯನ್ನು ಅಂತೇಳಿ. ಅಂದರೆ ನಾವು ಸಿನಿಮಾ ಮಾಡೋ ಉದ್ದೇಶದಿಂದ ಏನಿಲ್ಲ, ಈ ಕತೆ ಓದಿ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಅಂತ. ಸೊ ನನಗೆ ಈ ಕಥೆಯ ಎಲಿಮೆಂಟ್ ಭಾಳ ಸಮಕಾಲೀನವಾದದ್ದು ಮತ್ತು ಹೇಳಲೇಬೇಕಾದದ್ದು ಅಂತ. ನಾವು ಅಕ್ಕಪಕ್ಕದ ಸಿನಿಮಾ ರಂಗಗಳನ್ನು ತಮಿಳು ಅಥವಾ ಮಲಯಾಳಂ ಅಥವಾ ತೆಲುಗು ಚಿತ್ರರಂಗದ ನೋಡ್ತೇವೆ. ಅಲ್ಲಿ ಎಷ್ಟು ಧೈರ್ಯವಾಗಿ ಕೆಲವು ವಿಷಯಗಳನ್ನು ಮಾತಾಡ್ತಾರೋ ಅಷ್ಟು ಧೈರ್ಯವಾಗಿ ಕನ್ನಡದಲ್ಲಿ ಕೆಲವು ವಿಷಯಗಳನ್ನು ಮಾತಾಡಲಿಕ್ಕೆ ಹಿಂಜರಿತಾ ಇದ್ದೇವೆ ನಾವು. ಆ ಧೈರ್ಯ ತೋರಿಸ್ತಾ ಇಲ್ಲ ನಾವು. ಈ ಕಥೆಯಲ್ಲಿ ಅಂತಹ ಒಂದು ಸತ್ವ ಇದೆ ಅಂತ ಅನಿಸ್ತು. ಹಾಗಾಗಿ ಈ ಕಥೆಯನ್ನು ಸಿನಿಮಾ ಮಾಡಬೇಕು, ನಾವು ಸಿನಿಮಾ ಮಾಡಿ ಇದನ್ನು ಜನರ ಮುಂದೆ ಇಡಬೇಕು ಅನ್ನೋದನ್ನು ನಾನು ಭೀಮರಾವ್ ಜೊತೆ ಹಂಚಿಕೊಂಡೆ. ಸೊ ಆನಂತರ ಇಬ್ಬರು ಕುಳಿತು ಸಿನಿಮಾದ ಚಿತ್ರಕಥೆಯನ್ನು ಬರೀಲಿಕ್ಕೆ ಶುರು ಮಾಡಿದ್ವಿ. ಸಾಕಷ್ಟು ಚರ್ಚೆ ಡಿಸ್ಕಷನ್ಗಳ ಮುಖಾಂತರ ಒಂದು 7-8 ವರ್ಷಗಳು ಬರೆದಿದ್ದೀವಿ ಇದ್ರ ಬಗ್ಗೆ, ಈ ಸಿನಿಮಾ ಸ್ಕ್ರಿಪ್ಟ್ ಬರೆಯುವ ಪ್ರೋಸೆಸ್ಸಲ್ಲಿ. ಯಾಕಂದರೆ ಇದೊಂದು ಭಾಳ ಅಪರೂಪದ ಕತೆ, ಮತ್ತು ಕನ್ನಡದಲ್ಲಿ ಇದುವರೆಗೂ ಹೇಳ್ದೇ ಇರುವಂಥ ಕತೆ. ನೇರವಾಗಿ ಹೇಳೋದಾದರೆ ಕನ್ನಡದಲ್ಲಿ ಜಾತಿಯ ವಿಚಾರಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ನಮಗೆ ಭಾರಿ ಹಿಂಜರಿಕೆ ಇದೆ. ಅದೊಂಥರ ಅಂದರೆ ಒಂದು ರೀತಿ ಸ್ವಲ್ಪ ನೇರವಾಗಿ ಹೇಳೋದಾದರೆ ನಮ್ಮ ಕನ್ನಡ ಸಿನಿಮಾ ಸ್ವಲ್ಪ ಬ್ರಾಹ್ಮಣೀಕರಣಗೊಂಡ್ಬಿಟ್ಟಿದೆ. ಅದರ ಆಚೆಗೆ ನಾವು ಕಥೆಗಳನ್ನೇ ಹೇಳ್ತಾ ಇಲ್ಲ ನಾವು. ಸೊ ಈ ಕತೆ ಒಂದು ಬೇರೆ ಸಂವೇದನೆ ಕತೆ, ಬೇರೊಂದು ಜಗತ್ತಿನ ಕತೆ. ನನಗೆ ನಾವೆಲ್ಲರೂ ದೇವನೂರಿನ ಕುಸುಮಬಾಲೆ ಬಂದಾಗ ಎಷ್ಟೊಂದು ಖುಷಿ ಪಟ್ಟಿದ್ವಿ, ಇನ್ನೊಂದು ಜಗತ್ತಿನ ಕಥೆಯನ್ನು ದೇವನೂರು ನಮ್ಗೆ ಹೇಳಿದ್ದಾರೆ ಅಂತ. ಅಂಥ ಪ್ರಯತ್ನಗಳು ಸಿನಿಮಾಗಳಲ್ಲಿ ಆಗಲೇ ಇಲ್ಲಲ್ಲ. ಸೊ ಈ ಹೆಬ್ಬುಲಿ ಕಟ್ ಕತೆ ಅಂತಹ ಒಂದು ಬೇರೊಂದು ಜಗತ್ತಿನ ಕಥೆಯನ್ನು ಹೇಳ್ತದೆ. ಈ ಸಿನಿಮಾ ನೀವು ನೋಡಿದಾಗ ಖಂಡಿತ ನೀವು ತಲ್ಲಣಗೊಳ್ತೀರಿ ಅಂತ ನಾನು ಭಾವಿಸ್ತೇನೆ. ನೀವು ತಲ್ಲಣಗೊಳ್ಳಿಲ್ಲ ಅಂತಂದರೆ ಅದು ಈ ಸಿನಿಮಾದ ವೈಫಲ್ಯ ಅಂತ ನಾನು ಅಂದ್ಕೊಳ್ತೀನಿ. ನಾನು ಯಾರಿಗಾದ್ರೂ ಈ ಸಿನಿಮಾ ಖಂಡಿತ ಕಾಡುತ್ತೆ. ಈ ಸಿನಿಮಾದ ಅಂದರೆ ಪೂರ್ತಿ ಕಥೆಯನ್ನು, ಅದರ ವಸ್ತುವನ್ನು ನಾನೀಗ ನಿಮ್ಗೆ ಹೇಳುವ ಅಗತ್ಯ ಇಲ್ಲ. ಈಗ ಟ್ರೈಲರ್ ನೋಡಿದ್ದೀರಿ, ಹಾಡುಗಳು ನೋಡಿದ್ದೀರಿ, ಹಾಗಾಗಿ ಸೂಕ್ಷ್ಮವಾಗಿ ಈ ಸಿನಿಮಾ ಯಾವ ಕಥೆಯನ್ನು ಹೇಳ್ತಾ ಇದೆ, ಎಂಥದನ್ನು ಹೇಳ್ತಾ ಇದೆ ಅಂತ ನಿಮಗೆ ಗೊತ್ತಾಗಿದೆ ನಿಮಗೆ. ಹಾಗಾಗಿ ಈ ಸಿನಿಮಾ ಖಂಡಿತ ಒಂದು ಕನ್ನಡದ ಒಂದು ಬಹಳ ಮಹತ್ವದ ಸಿನಿಮಾ ಆಗ್ತದೆ ಅನ್ನೋ ವಿಶ್ವಾಸ ನನಗಿದೆ. ಸಿನಿಮಾ ತೆರೆ ಮೇಲೆ ಬಂದಾಗ ಕನ್ನಡದ ಎಲ್ಲ ಮನಸ್ಸುಗಳು, ಕನ್ನಡದ ಎಲ್ಲ ಜನರು ಇದಕ್ಕೆ ಸ್ಪಂದಿಸ್ತಾರೆ, ಪ್ರತಿಕ್ರಿಯಿಸಲೇಬೇಕು ಅನ್ನೋ ಆ ರೀತಿ ಈ ಸಿನಿಮಾ ಇದೆ. ನಿಮಗೆ ಇದನ್ನ ನೀವು ಸುಮ್ಮನೆ ನೋಡಿ ಚಪ್ಪಾಳೆ ತಟ್ಟಿ ಥಿಯೇಟ್ರಿಂದ ಹೊರಗೆ ಹೋಗುವಂತಹ ಸಿನಿಮಾ ಖಂಡಿತ ಅಲ್ಲ. ಇದು ನಿಮ್ಮನ್ನ ಹಾಂಟ್ ಮಾಡುವಂಥ ಸಿನಿಮಾ, ನಿಮ್ಮನ್ನ ಕಾಡುವಂಥ ಸಿನಿಮಾ, ನಿಮ್ಮನ್ನ ಪ್ರಶ್ನೆ ಮಾಡುವಂಥ ಸಿನಿಮಾ. ಅಂಥದ್ದೊಂದು ಸಿನಿಮಾವನ್ನ ನಾವು ಮಾಡಿದ್ದೇವೆ ಅನ್ನೋ ವಿಶ್ವಾಸ ನನಗಿದೆ. ಮೊದಲಾಗಿ ಇಲ್ಲಿ ಎಲ್ಲ ನಡೆದಿರ್ತಕ್ಕಂಥ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸೊ ಫ್ರೆಂಡ್ಸು ಎರಡು ಸುಮಾರು ಜನ ನಮ್ಮ ಕಂಟೆಂಟ್ಗಳನ್ನ ಇಷ್ಟಪಟ್ಟು ಬಂದಿದ್ದಾರೆ. ಸೊ ದೆನ್ ಮತ್ತೆ ಇಲ್ಲಿ ಏನಾಗುತ್ತೆ ಅಂದರೆ, ನಾವು ಈ ಸಿನಿಮಾ ಬಗ್ಗೆ ಹೇಳೋದ್ರಿಂದ ನಾವು ಇದು ತುಂಬ ಜುಗಾಡ್ ಫಿಲ್ಮ್ ಮೇಕಿಂಗ್ ಸ್ಟೈಲ್ ಅಂದ್ಬಿಟ್ಟು ಇದು
ತುಂಬ ಅಂದರೆ ತುಂಬ ಪ್ಲ್ಯಾಂಡು, ಬಟ್ ಏನು ಬಜೆಟ್ ಇಲ್ಲ, ತುಂಬ ಟೈಟ್ ಬಜೆಟ್ಟು, ಇದೆಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ಜುಗಾಡ್ ಮಾಡ್ಕೊಂಡು ಸಿನಿಮಾ ಮಾಡಿರೋ ಇದು. ಸೊ ನಮಗೆ ಸ್ಟಾರ್ಟಿಂಗ್ ನಾವು ಇಡೀ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ, ಏನು ಸ್ಕ್ರಿಪ್ಟು ಇದೆಲ್ಲ ಆಯಿತು. ಸೊ ಆನಂದ್ ಸರ್, ನಾನು, ದೀಪಕ್, ಅಂದರೆ ನಮ್ಮ ಸಿನಿಮಾ ಹೆಬ್ಬುಲಿ ಕಟ್ ಆಗ್ಬೇಕಂದ್ರೆ ಈ 3 ಜನರ ತುಂಬ ಅಂದರೆ ಕಾಂಟ್ರಿಬ್ಯೂಷನ್ ತುಂಬ ಇದೆ ನಮಗೆ ಈ ಸಿನಿಮಾಕ್ಕೆ. ಸೊ ಆ ಕಾರಣಕ್ಕೋಸ್ಕರ ಈ ಸಿನಿಮಾ ನಾನೊಬ್ಬ ಡೈರೆಕ್ಷನ್ ಅಂತ ನನ್ನಿಂದ ಬಂದಿದೆ ಅನ್ನೋದಕ್ಕಿಂತ ಈ 3 ಜನರಿಂದ ಬಂದಿರ್ತಾರದು ಇದು ಸಿನಿಮಾ ಇದು. ಸೊ ಜೊತೆಗೆ ನಾವು ಫಸ್ಟು ನಾನು ಕತೆ ಬರ್ಕೊಂಡು ಆಮೇಲೆ ಸ್ಕ್ರೀನ್ ಪ್ಲೇ ಮಾಡಿದ್ವಿ, ಆಮೇಲೆ ಎಲ್ಲ ಪ್ಲಾನ್ ಮಾಡಿದ್ವಿ. ದುಡ್ಡು ಬೇಕಾಗಿತ್ತು, ಎಲ್ಲಿ ಅನ್ಸೋದು ಅಂತಂದಾಗ ನಾನು ಆರುದ್ರೆ ಅಂತ ಸರ್ ಇದ್ದಾರೆ, ಇಲ್ಲಿ ಕುಂತ್ಕೊಂಡಿದ್ದಾರೆ ಅವರು. ಸೊ ಅವರು BJP ಇರೋರು. ಅವ್ರಿಗೆ ಇದು ಒಂದು ಕತೆ ಕಳಿಸ್ಕೊಟ್ಟೆ ನಾನು ಅವ್ರಿಗೆ, ಸುಮ್ಮನೆ ನನಗೆ ತುಂಬ ಕ್ಲೋಸ್ ಆಗಿರೋರು ಅವರು. ಸೊ ಕಳಿಸ್ಕೊಟ್ಟೆ, ಇದು ನೋಡಿ ಸರ್ ಅಂತಂದಾಗ ಅವರು ಅದನ್ನು ಕತೆ ಓದ್ಕೊಂಡು, ಸೊ ಕತೆ ಓದ್ಕೊಂಡು ಮರದಿನ ಈ ಸಿನಿಮಾ ಮಾಡು ಅಂತ ಹೇಳಿದ್ರು. ಸಿನಿಮಾ ಮಾಡು, ಸೊ ನನ್ನ ಕೈಯಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಹಾಯ ಮಾಡ್ತೀನಿ ಅಂತಂದಾಗ ಅವರು ನನಗೆ ಫಸ್ಟು 5 ಲಕ್ಷಕ್ಕೆ ಕ್ಯಾಶ್ ಕೊಟ್ಟಿದ್ದಾರೆ. ಅದನ್ನು ಹಿಡ್ಕೊಂಡು ಸಿನಿಮಾ ಶುರು ಮಾಡಿರೋದು. ಸೊ ಅದಾದ ನಂತರ ಏನು ಅವ್ರದ್ದು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಹಾಯ ಮಾಡಿದ್ರು. ಜೊತೆಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಇದೊಂದು ಇಂತಿಷ್ಟು ಅಂತ ಅಮೌಂಟ್ ಜಮಾ ಮಾಡ್ಕೊಂಡು ಶುರು ಮಾಡಿರೋರುತ್ತೆ. ಹೋಗ್ತಾ ಇದು ತುಂಬಾ ಇಂಟ್ರೆಸ್ಟಿಂಗ್. ಯಾವುದೇ ರೀತಿಯಿಂದ ಅಂದ್ರೆ ಎಲ್ಲೂ ಕೂಡ ನಾವು ನಿಲ್ಸಿಲ್ಲ ಈ ಸಿನಿಮಾ ಮಾಡುವಾಗ. ಒಂದ್ಸರಿ ನಾವು ಶೂಟಿಂಗ್ ಫ್ಲೋರ್ಗೆ ಹೋದ ನಂತರ ಅಂದ್ರೆ ಫಿನಿಶ್ ಮಾಡ್ಕೊಂಡೆ ಆಚೆ ಬಂದಿದ್ದು ನಾವು. ಸೊ ಆ ಥರ ಮಾಡಿರೋ ಸಿನಿಮಾ, ಅಂದ್ರೆ ನಿಲ್ಸ್ಕೊಂಡು ಅದು ಮಾಡಿ ಇದು ಮಾಡಿ ಅಂತಲ್ಲ, ಪ್ಲಾನ್ಡ್ ಆಗಿ ಏನೇನು ಮಾಡ್ಬೇಕು ಏನೇನಿಲ್ಲ ಅಂತ ಅಂದ್ಕೊಂಡು ಇದೆಲ್ಲ ಸಿನಿಮಾ ಮುಗಿಸ್ಕೊಂಡು ಆಚೆ ಬಂದಾಗ ನಾವು ಇದನ್ನ ಒಂದು ಔಟ್ಪುಟ್ ರೆಡಿ ಮಾಡಿ, ಸೊ ಅವಾಗೇನಾಯ್ತು, ನಾವು ಎಲ್ಲನೂ ಇದು ಅಂದರೆ ತೋರ್ಸೋಕೆ ಶುರು ಮಾಡಿದ್ವಿ. ಸುಮಾರು ಜನಕ್ಕೆ ಹೋಯ್ತು ಇದು. ಸೊ ಯಾಕಂದರೆ ಈ ಸಿನಿಮಾ ಇಲ್ಲಿಗೆ ಬಂದಿರೋದು, ಈಗ ರಿಲೀಸ್ ಆಗ್ತಿರೋದು. ಸೊ ಅಂದರೆ ನಾವು ರೆಡಿ ಮಾಡ್ಕೊಂಡು ನಾವೇ ರಿಲೀಸ್ ಮಾಡ್ತಿಲ್ಲ. ಅಂದರೆ ಇದನ್ನ ಸತೀಶ್ ಸರ್ ನೋಡೋದಕ್ಕಿಂತ 100 ಜನ ನೋಡಿದ್ದಾರೆ. ಸತೀಶ್ ಸರ್ ತುಂಬ ಇಷ್ಟಪಟ್ಟು ಇದನ್ನ ಪ್ರೆಸೆಂಟ್ ಮಾಡ್ತಿದ್ದಾರೆ. 100 ಜನ ನೋಡಿ ಪಾಸಿಟಿವ್ ರಿವ್ಯೂ ಆದ್ಮೇಲೆ ಇದನ್ನ ನಾವು ತೆರೆಗೆ ತರ್ತೀವಿ. ಅಂದ್ರೆ ಇಲ್ಲಿ ನಮಗೆ ಪಾಸ್ ಮಾರ್ಕ್ಸ್ ಬಂದ್ಬಿಟ್ಟಿದೆ ನಮಗೆ. ಸೊ ಆಡಿಯನ್ಸ್ ನಮ್ಗೆ ಯಾವ ಗ್ರೇಡ್ ಕೊಡ್ತಾರೆ ಅನ್ನೋದ್ರ ಮೇಲೆ ನಾವು ಈ ಸಿನಿಮಾ ರಿಲೀಸ್ ಮಾಡ್ತೀವಿ. ನಾವು ಗ್ರೇಡ್ಗೋಸ್ಕರ ರಿಲೀಸ್ ಮಾಡ್ತೀವಿ, ಆಡಿಯನ್ಸ್ ಗ್ರೇಡ್ಗೋಸ್ಕರ. ಅವ್ರು ನೋಡಬೇಕು, ಅವ್ರು ಇಷ್ಟಪಡಬೇಕು. ಆದರೆ ನಿಮಗೆ ಎಲ್ಲೂ ಕೂಡ ನಾನು ಅದು ಹೇಳಿದ್ರೆ ಅತಿಶಯೋಕ್ತಿ ಆಗ್ಬಿಡುತ್ತೆ, ನನ್ನ ಸಿನಿಮಾ ತುಂಬ ಹೊಗಳ್ತಿದ್ದಾರೆ ಹಂಗೆ ಅಂತ. ಬಟ್ ನೋಡಿದ ಮೇಲೆ ಗೊತ್ತಾಗುತ್ತೆ ನನಗೆ, ಎಲ್ಲೂ ಕೂಡ ನಿಮಗೆ ಯಾವುದೇ ರೀತಿಯಿಂದ ಸೊ ಅಂದರೆ ತುಂಬ ಹಾಫ್ ಬಿಟ್ ಸಿನಿಮಾ ಥರ ಯಾವುದು ಅನ್ಸೋದಿಲ್ಲ. ತುಂಬ ಎಂಗೇಜಿಂಗ್ ಆಗಿ ಮಾಡಿರತಕ್ಕಂಥ, ನೋಡಿದ ಮೇಲೆ ಕುಂತ್ಕೊಂಡ್ಮೇಲೆ ನೋಡ್ತೀರಿ, ನಗ್ತೀರಿ, ಕೊನೆಗೆ ಮೋಸ್ಟ್ಲಿ ಕಣ್ಣೀರು ಬರ್ಬೋದು, ಗೊತ್ತಿಲ್ಲ. ನೋಡಿದ ಮೇಲೆ ಹೆಂಗೆ ಹೇಳ್ತೀನಿ, ನಿಮಗೆ ಹುಟ್ಟಿರೋದು ಸಿಟ್ಟು ಬರಬೇಕು, ಕಣ್ಣೀರು ಬರಬೇಕು, ಎಲ್ಲಾನು ಇದೆ. ಸೊ ಆ ಥರದ ಸಿನಿಮಾ ಇದು. ಜೊತೆಗೆ ನನ್ನ ನೆಚ್ಚಿನ ನಟ ಸುದೀಪ್ ಸರ್, ಅಂದ್ರೆ ಒಬ್ಬ ಫಿಲಿಂ ಮೇಕರ್ಗೆ ಒಂದು ಡ್ರೀಮ್ ಇರುತ್ತೆ. ಅಂದ್ರೆ ಫಸ್ಟ್ ನಾವು ಕಾಮನ್ ಆಗಿ ಬಾಲ್ಯದಲ್ಲಿದ್ದಾಗ ನಾವು ಒಬ್ಬ ಹೀರೋಗಳನ್ನ ನಾವು ನಮ್ಮ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡ್ಬಿಟ್ಟಿರ್ತೀವಿ. ನನಗೆ ಸುದೀಪ್ ಸರ್ ಯಾವಾಗ್ಲೂ ಅಂದ್ರೆ ಅವ್ರ ಸಿನಿಮಾಗಳನ್ನ ನೋಡಿ ಅವ್ರ ಸ್ಟೈಲು ಈ ಥರದ್ದೆಲ್ಲ ಕಾಪಿ ಮಾಡೋದು ನನ್ನ ಹವ್ಯಾಸ ಆಗಿಬಿಟ್ಟಿತ್ತು ಅವಾಗ. ಸೊ ಇಂಥ ಸಂದರ್ಭದಲ್ಲಿ ಸುದೀಪ್ ಸರ್ ಒಬ್ಬ ನಟನ ನನ್ನ ಸಿನಿಮಾಕ್ಕೆ ಇನ್ಸ್ಪೈರ್ ಆಗುತ್ತಂದ್ರೆ ಇದಕ್ಕಿಂತ ದೊಡ್ಡ ಖುಷಿ ಇಲ್ಲ ಅನ್ನೋದು ನಾನು ಒಬ್ಬ ಫಿಲ್ಮ್ ಮೇಕರ್ ಆಗಿ ನಾನು ಅನ್ಕೊಂಡಿರೋದು. ಜೊತೆಗೆ ಇನ್ನೊಂದು ವಿಚಾರ ಏನಂದ್ರೆ, ನನಗೆ ನೆಚ್ಚಿನ ನಟಿ ರಮ್ಯಾ ಅವರು. ಅಂದ್ರೆ ನನಗೆ ಸತೀಶ್ ಸರ್ಗೆ ಪದೇ ನಾನು ಗಂಟು ಬಿದ್ದಿದೆ. ಯಾಕಂದ್ರೆ ರಮ್ಯಾ ಮೇಡಮ್ ಕಳಿಸಿ ನಾನೇನಂದ್ರೆ ರಮ್ಯಾ ಮೇಡಮ್ ನೋಡ್ಬೇಕನ್ನೋದು ನನ್ನ ಆಸೆ ಆಗಿತ್ತು. ಅವರು ಈವೆಂಟ್ಗೂ ಕರೆಯೋಣ ಅನ್ಕೊಂಡಿದ್ವಿ ನಾವು, ಅದು ಆಗ್ಲಿಲ್ಲ. ಸೊ ಈ ಇಬ್ಬರು ಕೂಡ ನನ್ನ ಸಿನಿಮಾ ನೋಡಿ ಸಣ್ಣ ರಿಲೀಸ್ಗಿಂತ ಅಂದ್ರೆ ಒಂದು ಇನ್ಸ್ಪಿರೇಷನ್, ಇನ್ನೊಂದು ನೋಡಿದರು. ಇಷ್ಟಪಟ್ಟ ಒಬ್ಬ ಡೈರೆಕ್ಟರ್ ಇಷ್ಟಪಟ್ಟಂತ 2 ಕ್ಯಾರೆಕ್ಟರ್ಗಳು ನನ್ನ ಸಿನಿಮಾನ ಫಸ್ಟ್ ಅಲ್ಲೇ ಒಬ್ರು ಇನ್ಸ್ಪೈರ್ ಆದ್ರೆ ಇನ್ನೊಬ್ರು ನೋಡ್ತಾರೆ ಅನ್ನೋದಿದೆಯಲ್ಲ, ಅದಕ್ಕಿಂತ ದೊಡ್ಡದು ಯಾವುದಿಲ್ಲ ಅಂತ ನನ್ನ ಭಾವನೆ ಇದು. ಸೊ ಅದಕ್ಕೆ ನಾನು ಒಂದು ಸಾರ್ಥಕ ಭಾವ ಇದೆ, ನನ್ನ ಸಿನಿಮಾಕ್ಕೆ ಒಂದು ಸಾರ್ಥಕ ಭಾವ ಇದೆ. ಜೊತೆಗೆ ಇಷ್ಟೆಲ್ಲ ಆದ್ಮೇಲೆ ನನ್ನ ಸಿನಿಮಾ ಆದ್ರೆ ನಾನು ಹೇಳಲೇಬೇಕಿದು ವಿಚಾರಗಳು. ಯಾಕಂದ್ರೆ ಈ ಸಿನಿಮಾ ನಾನೊಬ್ಬ ಜಸ್ಟ್ ಕಲಿತಕ್ಕಂಥ ಫಿಲ್ಮ್ ಮೇಕಿಂಗ್ ಕಲಿತಕ್ಕಂಥ ವ್ಯಕ್ತಿ. ನನಗೆ ತುಂಬಾ ಸಾಥ್ ಕೊಟ್ಟಿದ್ದು ದೀಪಕ್ ಕೆರಗೇರ. ಇವರು ತುಂಬಾ ಕೆಲಸ ಮಾಡಿದ್ದಾರೆ. ಸೊ ಇವರು ಮತ್ತೆ ಆನಂದ್ ಸರು ಮತ್ತೆ ನವನೀತ್ ಮ್ಯೂಸಿಕ್, ಜೊತೆಗೆ ಮೌನೇಶ್ ಅವರ ಆಕ್ಟಿಂಗು, ಇದೆಲ್ಲದರ ಸೇರಿ ಹೆಬ್ಬುಲಿ ಕಟ್ಟಾಗಿದೆ. ಸೊ ನಾನು ಹೇಳೋ ಮಾತು ನಿಜ ಅನ್ಸುತ್ತೆ ನಿಮಗೆ ನೋಡಿದ ಮೇಲೆ. ಸೊ ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಈಗ ಎಲ್ಲರೂ ಬಂದಿದ್ರಿ ಸರ್, ಸಾಯಿ ಕಿರಣ್ ಅಂತ ಅವರು ರಾಯಚೂರಿಂದ ಬಂದಿದ್ದಾರೆ. ಅವ್ರಿಗೇನು ಹೇಳಿಲ್ಲ ನಾವು ಇವೆಂಟ್ ಮಾಡ್ತಿದ್ದೀವಿ ಅಂತ.
ಸೊ ಅವ್ರು ನಮ್ಮ ಮೇಲಿನ ಪ್ರೀತಿಗೆ ಬಂದು ಅವ್ರದ್ದೆಲ್ಲ ಏನೇನೋ ಕೆಲಸಗಳಿದ್ದು ಬಿಟ್ಟು ಬಂದಿದ್ದಾರೆ, ಇಂಥವ್ರೆಲ್ಲ ಬಂದಿದ್ದಾರೆ. ತುಂಬ ಥ್ಯಾಂಕ್ಸ್. ಮತ್ತು ಮೀಡಿಯಾದವರಿಗೂ ತುಂಬ ಥ್ಯಾಂಕ್ಸ್. ಇದು ಹೆಚ್ಚೆಚ್ಚು ಪ್ರಚಾರ ಕೊಡಿ, ನನ್ನ ಸಿನಿಮಾ ರೀಚ್ ಆಗಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಮನವಿ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಅಷ್ಟೇ ಅವ್ರ ಅಭಿಮಾನಿ ಅಂತಂದ್ರೆ ಅವ್ರ ನಟ ಅನ್ನೋದು ಕನ್ನಡಕ್ಕೆ ನಾನು ಅಭಿಮಾನಿ. ಅಂದ್ರೆ ಅವ್ರಿಗೆ ತೋರಿಸ್ಬೇಕಂತ ಏನಿಲ್ಲ, ಇದು ಅವರಿಗೆ ನಾನು ಅವ್ರನ್ನ ಐಕನ್ ಆಗಿ ಯೂಸ್ ಮಾಡಿದ್ದೀವಿ ಇದರಲ್ಲಿ. ಈ ತರ ಕಂಟೆಂಟ್ ಸಿನಿಮಾಗಳು ಅವರು ಕೂಡ ಈಗ ಅವರು ಕೂಡ ಒಂದು ಸಿನಿಮಾ ನೋಡಿ ಒಂದು ರಿವ್ಯೂ ಅಥವಾ ಒಂದು ಏನೋ ಒಂದು ರಿಯಾಕ್ಷನ್ ಅಂತ ಕೊಟ್ಟಾಗ ನಿಮ್ಮ ಸಿನಿಮಾಗೆ ಇನ್ನೊಂದು ಸ್ವಲ್ಪ ಡೆಪ್ತ್ ಆಗುತ್ತೆ. ಜೊತೆಗೆ ರಮ್ಯಾ ಮೇಡಮ್ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ. ಲಾಸ್ಟ್ ಟೈಮ್ ಪಪ್ಪಿ ಅಂತ ಒಂದು ಅವರು ಮೋಸ್ಟ್ಲಿ ನೋಡಿರ್ಬೋದು, ಸರ್ಗೆ ಇನ್ಫಾರ್ಮ್ ಮಾಡ್ತಾರೆ ಅವರು. ಬಟ್ ಏನಾಗುತ್ತೆ ಅಂದ್ರೆ ಸುದೀಪ್ ಸರ್ಗೆ ನೋಡೋದಕ್ಕಿಂತ ನಾನು ಹೆಚ್ಚಾಗಿ ಅವ್ರನ್ನ ಐಕನ್ ಆಗಿ ಯೂಸ್ ಮಾಡಿದ್ವಿ. ಒಬ್ಬ ಅಭಿಮಾನಿಯ ಕನಸು ನಾನು ಹೆಂಗೆ ಈಡೇರಿಸ್ಬೋದು ಅಂದ್ರೆ ಅವ್ರು ನೋಡೋದು ಇಂಪಾರ್ಟೆಂಟ್ ಅಲ್ಲ ನನಗೆ. ಅವರು ಎಷ್ಟು ನೋಡಿ ನನ್ನ ಬಂದು ನೋಡಿ ಪ್ರಮೋಟ್ ಮಾಡೋದು ಅದು ನನಗೆ ಆಕ್ಚುಲಿ ನನ್ಗೆ ಮನಸ್ಸಲ್ಲಿಲ್ಲ. ಸೊ ಇದು ಸುದೀಪ್ ಸರ್ನ ಐಕನ್ ಆಗಿ ಯೂಸ್ ಮಾಡಿದ್ವಿ. ಅದು ನಾನು ಕೊಡ್ತಕ್ಕಂಥ ಅವ್ರಿಗೆ ಗಿಫ್ಟು, ಒಬ್ಬ ಫ್ಯಾನು ಒಬ್ಬ ನಟನಿಗೆ ಕೊಡ್ತಕ್ಕಂಥ ಗಿಫ್ಟ್ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಅದು ನನಗೆ ಈಗ ಸತೀಶ್ ಸರ್ ಪ್ರೆಸೆಂಟ್ ಮಾಡೋದು ನನಗೆ ತುಂಬಾ ಇಷ್ಟ ಆಗಿದೆ. ಅವರು ಯಾವಾಗ ಫಸ್ಟು ಅವ್ರ ಫೀಲ್ ಅಂದ್ರೆ ಅವ್ರ ಮನಸ್ಸಿಂದ ಹೇಳಿದ್ವಿ ಇದು. ಸೊ ಇದು ಎಲ್ಲಿ ಹೋಗ್ಬೇಡಿ, ನಾನೇ ಮಾಡ್ತೀನಿ. ಸೊ ನಾನು ನಿಮ್ಮ ಜೊತೆ ನಿಲ್ತೀನಿ ಅಂತ ಹೇಳಿದ ನಂತರನೇ ನಾವು ಇಲ್ಲಿಗೆ ಬಂದು ನಿಂತಿರೋದು. ಸೊ ಅದಕ್ಕೆ ನಾನು ತುಂಬ ಸಂತೃಪ್ತಿ ನನ್ನ ಹತ್ರ ಇದೆ. ಸೊ ಮತ್ತೆ ಮುಂದಿನ ಏನಿಲ್ಲ, ಈಗ ಆಡಿಯನ್ಸ್ ಹೇಳಬೇಕು. ದೆನ್ ದೀಪಕ್ ಅವರು ನಾವು ಟೆಕ್ನಿಕಲಿ ಏನೇನು ಪ್ರಾಬ್ಲಮ್ ಅಂತ ಅದನ್ನೆಲ್ಲ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅವ್ರು ಏನೇನು ಕಷ್ಟಪಟ್ಟರು ಅಂತಂದು ಅವ್ರು ಹೇಳಕ್ಕೆ ಇಷ್ಟಪಡ್ತಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೌನೇಶ್ ನಟರಂಗ್ ಅಂತ. ನಾನು ಈ ಫೀಲ್ಡಿಗೆ ಬಂದು 6 ವರ್ಷ ಆಯ್ತು. ನಾವು ಪಕ್ಕ ಉಡಾಲ್ ಮಂದಿ, ಏನು ಗೊತ್ತಿಲ್ಲದವರು, ಆ್ಯಕ್ಟಿಂಗ್ ಅಂಬೋದಾಗ ಗೊತ್ತಿಲ್ಲ ನಮ್ಗೆ. ಯಾರೋ ಬರ್ತಾರೆ, ಒಂದು ಬೇಸಿಕ್ ಶಿಬಿರ ಅಂತ ಕಾರ್ಯಕ್ರಮ ಮಾಡ್ತಾರೆ, ಯಾರೋ ಬರ್ತಾರೆ, ಅಲ್ಲಿ ಬಂದು ಆಡಿಷನ್ ಮಾಡ್ತಾರೆ. ನಮಗೆ ಕೊಡೋಕೆ ಇಷ್ಟ ಇರಲ್ಲ, ಆದರೂ ನಮ್ಮ ಸರ್ ಬೈದೆ ವೈಬಾಲ್ಯ ಸುಮ್ಮನೆ ಏನಂತಾರೆ ಏನನ್ನು ಮಾಡಿ ಬಾ ಅಂತೇಳಿ ಕಳಿಸ್ತಾರೆ. ಒಳಗೆ ಹೋಗ್ತೀನಿ, ಅಲ್ಲಿ ಹೋಗಿಂದ ಸೆಲೆಕ್ಟ್ ಆಗ್ತೀನಿ. ಅದ್ರಾಗ ಅವರೇ ಮತ್ತೆ ನನ್ನ ಜೋಡಿ ಬರೀತೆ ಅಂತೇಳಿ ಗದಗ ಕರ್ಕೊಂಡ್ಬರ್ತಾರೆ. ಗದಗದಲ್ಲಿ ನಟರಂಗ ಸಂಸ್ಥೆ ಐತಿ, ಅಲ್ಲೇ 5 ವರ್ಷ ಕಲಿತು ಡ್ರಾಮಾ ಡ್ಯಾನ್ಸ್ ಅಲ್ಲಿ ಕಲಿಯೋ ಟೈಮ್ನಾಗ ಬಂದಿರೋದು ಭೀಮ್ರಾವ್ ಸರ್ ಮತ್ತು ದೀಪಕ್ ಸರ್, ಅಭಿ ಸರ್ ಬಂದಿದ್ರು ಆಡಿಷನ್ ಮಾಡಕ್ಕಂತ. ಆಡಿಷನ್ ಮಾಡಿದ್ರು, ಬೇರೆ ಕ್ಯಾರೆಕ್ಟರ್ ಕೊಟ್ಟಿದ್ರು. ನಾವು ವಿನಯ್ ಕ್ಯಾರೆಕ್ಟರ್ ಟ್ರೈ ಮಾಡ್ತೀನಿ ಸರ್ ಅಂತ ಹೇಳಿದ್ದೆ. ಅವಾಗ ಅವರು ಮಾಡಂತಂದಿದ್ರು, ಏನು ಮಾಡ್ತೀನಿ ಮಾಡಂತಂದಿದ್ರು. ಮಾಡಿದಾಗ ಅವ್ರಿಗೆ ನನ್ನ ಆ್ಯಕ್ಟಿಂಗ್ ನೋಡಿ ಇಷ್ಟ ಆಗಿ ಸೆಲೆಕ್ಟ್ ಮಾಡಿರೋದು. ಸರ್ ಈ ಪಾತ್ರ ಕೊಟ್ಟೋದಕ್ಕೆ ಥ್ಯಾಂಕ್ ಯು ಸರ್. ಈ ಸಿನಿಮಾ ನನಗೆ ಬಂದಮೇಲೆ ಒಂದಿವ್ಸ ನನಗೆ ಬೇರೆಯವರು ಸಿನಿಮಾ ಮಾಡೋಕೆ ಹೋಗ್ಬೇಡ ಅಂತ ಒಂದು ಸ್ವಲ್ಪ ಇದು ಹೇಳ್ತಾರೆ ನಂಗೆ. ನನಗೇನೋ ಫೀಲಿಂಗ್ ಇದ್ರೆ ನಾನು ನನಗೇನೋ ಫೀಲಿಂಗ್ ಇದ್ರೆ ನಾನು ನನ್ನ ಅಣ್ಣನ ಹತ್ರ ಹೇಳ್ಕೊತೀನಿ, ಉಮೇಶ್ ಅಣ್ಣನ ಹತ್ರ. ನನಗೆ ಪ್ರತಿ ಹೆಜ್ಜೆಗೂ ನನಗೆ ಬೊಟ್ಟಿಗೆ ನಿಂತಲ್ಲ. ಆ ಸಿನಿಮಾ ಬ್ಯಾಡ ಅಂತಾಗ ನಾನು ನಮ್ಮ ಅಣ್ಣಗೆ ಹೇಳ್ತೀನಿ, ಅಣ್ಣ ಇದ್ರಂಗೆ ತಂತಾರಣ್ಣ ಏನು ಮಾಡ್ಲಂತಂದಾಗ ನೀವು ಹೋಗಿ ನಾ ಮಾತಾಡ್ತೀನಿ, ನೀನು ನಿಂತು ಮಾಡು, ನಾನು ನಿಂದಿರ್ತೀನಿ ಅಂತೆ. ನಾನು ಇಲ್ಲಿ ಮಟ್ಟ ನಿಂತು ಮಾತಾಡೋಕೆ ಅಣ್ಣನ ಕಾರಣ ಟ್ಯಾಕ್ಟರ್ ಮತ್ತಿಂದ್ರೆ ಅಭಿ ಸರ್ ಅವರು ನನಗೆ ಸಪೋರ್ಟಿವ್ ಆಗಿ ನಿಂತಾರೆ. ನನ್ನ ಅಣ್ಣ ಪ್ರಜ್ವಲ್ ಅಣ್ಣ, ಶ್ರೀನಿವಾಸ ಅಣ್ಣ, ಥ್ಯಾಂಕ್ಸ್ ಅಣ್ಣ. ನೀವಿದ್ದಾಗ ನಾನು ಇಲ್ಲಿ ಬಂದು ನಿಂತ ಇವತ್ತು ಮಾತಾಡತ್ತೀನಿ ಅಣ್ಣ. ಮತ್ತೆ ಸರ್ ಸತೀಶ್ ಸರ್ಗೆ, ಡಾಲಿ ಸರ್ಗೆ ಮತ್ತು ನವೀನ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಹೇಳ್ತೀನಿ. ಯಾಕಂದ್ರೆ ನಮ್ಮ ಸಿನಿಮಾ ನೋಡಿ ನಾವು ಪ್ರತಿ ಸಲ ನಮ್ಮ ಸಪೋರ್ಟಿವ್ ಆಗಿ ನಿಂತಾರ, ನಾವಿರ್ತೀವಿ ಈ ಸಿನಿಮಾದಿಂದ ಅಂತೇಳಿ ನಮ್ಮ ಬೆನ್ನೆಲುಬಾಗಿ ನಿಂತಾರ. ಸರ್ ಥ್ಯಾಂಕ್ಸ್ ಸರ್. ಇದು ಎಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕ ಮಂದಿ ನೋಡ್ಬೇಕು. ಯಾಕಂದ್ರೆ ಇದು ಆ ಕಡೆ ನಡೀತಿರ್ತಕ್ಕಂಥ ವಿಷಯ, ಪ್ರತಿಯೊಬ್ಬರು ನೋಡುವಂಥ ಸಿನಿಮಾ. ಗದಗದ ಮತ್ತು ರಾಯಚೂರು, ಸಿಂಧನೂರು, ಮಾನ್ವಿ ಅವ್ರು ನೋಡುವಂಥ ಸಿನಿಮಾ ನೋಡಿ ನಮ್ಮ ಸಿನಿಮಾಕ್ಕೆ ಸಪೋರ್ಟ್ ಮಾಡಿರಿ. ನೀವೆಲ್ಲ ಒಂದು ಸ್ವಲ್ಪ ಶೇರ್ ಮಾಡಿ ನಮ್ಮ ಸಿನಿಮಾನ
ಪಬ್ಲಿಸಿಟಿ ಮಾಡೋಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಬೇಕಾಗಿತ್ತು ಮತ್ತೆ ಬೇಕಾಗಿತ್ತು ಆ ಪ್ರಾಸೆಸ್ ಅಲ್ಲಿ ಒಂದು 15 ಸಾರಿ ಹೇರ್ ಕಟ್ ಮಾಡ್ತಿದ್ವಿ. ಆ ಥರದ್ದು ಒಂದು ಅವ್ರಿಗೆ ಸಖತ್ ಇಷ್ಟ ಹೇರ್ ಕಟ್ ಅಂದ್ರೆ ಹೇರ್ ಉಟ್ಕೊಂಡಿರೋಕ್ಕೆ. ಸೊ ಅವ್ರ ಪಾಪ ಅವ್ರ ಪ್ರಿನ್ಸ್ ಏನು ಮೇಸ್ಟ್ಗಳೆಲ್ಲ ಸಖತ್ ಏನೋ ಉಗ್ದಿದ್ದಾರೆ ಅವ್ರಿಗೆ. ನೀನು ಓದ್ತೀಯ, ನೀನು ಓದಕ್ಕೆ ಹೋಗ್ತಿದ್ಯಪ್ಪ ಅಥವಾ ಬರೀ ಸಿನಿಮಾದಲ್ಲೇ ಇಂಟ್ರೆಸ್ಟ್? ಹಾಂ ಸರ್, ಓದ್ತೀನಿ. ಏನು ಓದ್ತಾ ಇದ್ದೀನಿ? ಡಿಗ್ರಿ ಸರ್. ಖುಷಿಯಿಂದ ಕೇಳ್ತಾ ಇದ್ದೀನಿ ಅಷ್ಟು ಅರ್ಜೆಂಟ್ ಅಣ್ಣ ಮನೆಗೆ ಹೋಗೋಕ್ಕೆ ಇನ್ನೊಂದು ಚೂರು ಅಣ್ಣ. ಎಲ್ರಿಗೂ ನಮಸ್ಕಾರ. ಬಂದಿರೋ ಮಾಧ್ಯಮ ಮಿತ್ರರದ್ದು ಎಲ್ರಿಗೂ ಫ್ರೆಂಡ್ಸ್ಗೂ ಎಲ್ರಿಗೂ ಥ್ಯಾಂಕ್ ಯು. ಮೊದಲಿಗೆ ಭೀಮ್ರಾವ್ ಅವರೇ ಕಂಗ್ರ್ಯಾಚುಲೇಷನ್ಸ್. ಮೊದಲನೇ ಸಾರಿ ಸಿನಿಮಾ ಮಾಡಬೇಕಾದಾಗ ಈ ಥರದೊಂದು ವಿಷಯ ತಗೊಂಡು ಸಿನಿಮಾ ಮಾಡಿದ್ದಕ್ಕೆ ಸತೀಶ್ ಅಣ್ಣ ನಿಮಗೆ ಥ್ಯಾಂಕ್ಸ್. ಯಾಕಂದರೆ ಈ ಥರದೊಂದು ಒಳ್ಳೆ ವಿಷಯಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಅಣ್ಣ. ಇದರಲ್ಲೊಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ಚೆನ್ನ ಅಂತ. ಸೊ ಭೀಮ್ರಾವ್ ಅವರು ನನಗೆ ಫೋನ್ ಮಾಡಿದ್ರಿ ಒಂದ್ಸರಿ, ಈ ಥರ ಸರ್ ಭೀಮ್ರಾವ್ ಅಂತ. ದೀಪಕ್ ನನ್ನ ಕ್ಲೋಸ್ ಫ್ರೆಂಡ್ ಆ್ಯಕ್ಚುಲಿ, DOP. ಅವರು ನನಗೆ ಈ ಸಿನಿಮಾ ರೆಫರ್ ಮಾಡಿದರು. ಬಂದಮೇಲೆ ನಾನು ಬೇರೆ ಬೇರೆ ಪಾತ್ರಗಳನ್ನೆಲ್ಲ ಮಾಡಿದ್ದೆ. ಫ್ರೆಂಚ್ ಬಿರಿಯಾನಿ ಒಂಥರ, ಗುರು ಶಿಷ್ಯರು ಒಂಥರ, ಟಗರು ಪಲ್ಯ ಒಂಥರ. ಇವ್ರು ಬಂದು ನನಗೆ ಸರ್ ಈ ಥರದ್ದೊಂದು ಕ್ಯಾರೆಕ್ಟರ್ ಇದೆ ಅಂದರೆ ಹೊಸತನ ಇರುತ್ತೆ ಕ್ಯಾರೆಕ್ಟ್ರು, ಕಟ್ಟಿಂಗ್ ಮಾಡೋದು ಎಲ್ಲ ಅಂತ. ಸೊ ನಾನು ಕಟ್ಟಿಂಗಿಗೆ ಒಂಚೂರು ಟ್ರೈನಿಂಗ್ ಕೊಡೋಕೆ ಹೋದ್ರೆ ನಾನು ಮೋಟು ಬೆರಳು ಕತ್ರಿ ಹಿಡಿಯೋಕೆ ಹೋಗ್ತೀನಿ, ಒಳಗಡೆ ಗೊತ್ತಾಗಿಲ್ಲ. ಆ ಒಂದು ಎಕ್ಸ್ಪೀರಿಯನ್ಸು ಚೆನ್ನಾಗಿತ್ತು. ಅದು ಕಷ್ಟಪಟ್ಟು ಸೇರಿಸಿ ಫಸ್ಟ್ ಒಂದು 4 ನ್ಯೂಸ್ ಪೇಪರ್ ಕೊಟ್ಟು ಕಟ್ ಮಾಡಿ ಸರ್ ಕಟ್ ಮಾಡಿ ಅಂತ. ನಾವು ಯೂಶ್ವಲಿ ಕಟಿಂಗ್ ಶಾಪ್ ಹೋದ್ರೆ ಅಣ್ಣ ಇಲ್ಲೊಂಚೂರು ಕಟ್ ಮಾಡು, ಇಲ್ಲೊಂದು ಕಟ್ ಮಾಡು ಅಂತಾರೆ. ಇವ್ರು ನನಗೆ ಪೇಪರ್ ಕೊಟ್ಟು ಕಟ್ ಮಾಡೋಕ್ಕೆ ಹೇಳ್ತಾ ಇದ್ರು. ಯಾವುದಾದ್ರೂ ಹುಡುಗಿ ಜಡೆ ಕೊಟ್ಟಿದ್ರೆ ಅದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಸಿಗೋದು. ಅದು ಹುಡುಗಿ ನನ್ನ ತಪ್ಪು ತಿಳ್ಕೊಬೇಡಿ, ಕೂದಲು ಮಾತ್ರ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಓಕೆ, ಇಲ್ಲ ಈಗ ಎಲ್ಲ ವಿಷಯ ಮಾತಾಡಿದ್ರೆ ನಾನು ಇನ್ನೇನು ಮಾತಾಡಿದ ಹಣ ಕೈಯೆಲ್ಲ ಮಾಡಿದೆ. ಕಟಿಂಗ್ ಚೆನ್ನಾಗಿ ಮಾಡಿದೆ ಆ್ಯಕ್ಚುಲಿ. ಬಟ್ ಸಿನಿಮಾ ಸ್ಟಾರ್ಟ್ ಆದಾಗ ನಾವು ಕತೆ ಕೇಳಿದಾಗ ಒಂದಿಷ್ಟು ಎಂಟರ್ಟೈನ್ಮೆಂಟ್ ಜೊತೆಗೆ ಹೋದಾಗ ನಿಮಗೆ ಎಮೋಷ್ನಲಿ ಈ ಸಿನಿಮಾ ಬೇರೆ ಥರ ಕನೆಕ್ಟ್ ಆಗುತ್ತೆ ಎಲ್ರಿಗೂ ಕೂಡ. ನಾವು ತಮಾಷೆ ಏನೇ ಮಾಡಿರ್ಬೋದು, ಬಟ್ ವಿಷಯ ಅವ್ರು ಎತ್ಕೊಂಡಿರೋ ವಿಷಯ ತುಂಬ ಚೆನ್ನಾಗಿದೆ. ಹಾಗೆ ಮೌನಿಶ್ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾನೆ. ಮೊದಲನೇ ಬಾರಿಗೆ ನಾನು ನಾರ್ತ್ ಕರ್ನಾಟಕ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ನಾನು ಆ್ಯಕ್ಚುಲಿ ಗುಲ್ಬರ್ಗದವನು. ಇವರು ರಾಯಚೂರು ಸೊಗಡನ್ನ ಇಟ್ಕೊಂಡು ಈ ಸಿನಿಮಾ ಮಾಡಿರೋದು. ಕೆಲವೊಂದು ಅವ್ರಿಗೂ ನಮಗೂ ಭಾಷೆ ಡಿಫ್ರೆನ್ಸ್ ಇದೆ ಸ್ವಲ್ಪ, ಅದನ್ನೆಲ್ಲ ಕರೆಕ್ಷನ್ ಮಾಡಿ ನನ್ನ ಕೈಲಿ ಆ್ಯಕ್ಟಿಂಗ್ ಮಾಡಿಸಿದ್ದು ಭೀಮ್ರಾವ್ ಅವರೇ. ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ. ಸತೀಶ್ ಸರ್ ಹೇಳ್ದಂಗೆ ಎಲ್ಲರೂ ಸಪೋರ್ಟ್ ಮಾಡಿ ಈ ಸಿನಿಮಾಕ್ಕೆ, ಈ ಸಿನಿಮಾನ ಗೆಲ್ಲಿಸಿ. ನಮ್ಮ ನಾರ್ತ್ ಕರ್ನಾಟಕ ಅಂದರೆ ಬರೀ ನಗು ಒಂದೇ ಇಲ್ಲ, ನೋವಿದೆ. ಅಲ್ಲಿ ಒಂದು ಅಲ್ಲಿ ಸೊಗಡೆ ಡಿಫ್ರೆಂಟ್ ಆಗಿದೆ, ಕಲ್ಟ್ ಇದೆ, ಎಮೋಷನ್ಸ್ ಇದೆ, ನಗುನು ಇದೆ, ಇಲ್ಲ ಅಂತಲ್ಲ. ನಮ್ಮ ಭಾಷೆ ಅಂದರೆ ಕಾಮಿಡಿಗೆ ಸೀಮಿತವಾದ ಭಾಷೆ ಅಲ್ಲ, ಅಲ್ಲಿ ಒಂದಿಷ್ಟು ಕಥೆಗಳಿದೆ, ಅಲ್ಲಿ ಒಂದಿಷ್ಟು ನೋವುಗಳಿದೆ. ಅದನ್ನೆಲ್ಲ ನೀವು ನೋಡಬೇಕು ಹೇಗಿದೆ ನಮ್ಮ ಭಾಗದ ಸೊಗಡು. ಈಗ ಒಂದಿಷ್ಟು ಸಿನಿಮಾಗಳು ಬರ್ತಾ ಇದೆ. ಸೊ ಈ ಸಿನಿಮಾಗಳನ್ನ ನೋಡಿ ಸಪೋರ್ಟ್ ಮಾಡಿ. ಇತ್ತೀಚೆಗೆ ನಮ್ಮ ನಾರ್ತ್ ಕರ್ನಾಟಕ ಸಿನಿಮಾ ಪೆಪ್ಪೆ ಅಂತ ಇದು ಸಾರಿ ಪಪ್ಪಿ ಅಂತ ಒಂದು ಸಿನಿಮಾ ಬಂತು. ಎಲ್ಲರೂ ನೋಡಿ ಎಂಜಾಯ್ ಮಾಡಿದ್ರೆ. ಆ 2 ಮುಗ್ಧ ಮನಸ್ಸುಗಳು ಎಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ, ಎಲ್ಲರೂ ಸಪೋರ್ಟ್ ಮಾಡಿದ್ರೆ. ಈ ಸಿನಿಮಾನು ನೋಡಿ ನಿಮಗೆ ಬೇರೆ ಥರ ಒಂದು ಫೀಲ್ ಅಂತೂ ಕನೆಕ್ಟ್ ಆಗುತ್ತೆ ಅಂತ ನಾನು ಮನಸಾರ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮೀಡಿಯಾ ಮಿತ್ರರು ಒಂದಿಷ್ಟು ಯಥೇಚ್ಛವಾಗಿ ಈ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.